ಕಿರಣಗಳಿಗೆ ಕರಿ ಬಿಚ್ಚಿ ನವಿಲಿನಂತೆ ಕಾಣುವ ಏನಿವಳ ಸೌಂದರ್ಯ! ಆಹಾ ಆಹಾ, ಇವಳ ಸೌಂದರ್ಯ ಸಿರಿ ನಾನ್ ನೋಡಲೇಬೇಕು. ಯಾರೋ ನೀನು? ಗೂಳಿಯಂತೆ ನುಗ್ಗಿ ಈ ಒಂಟಿ ಹೆಣ್ಣಿನ ಜೊತೆ ಕೆಟ್ಟದಾಗಿ ವರ್ತಿಸುತ್ತಿರುವಲ್ಲ, ಯಾರು? ನಿನ್ನ ಹೆಸರೇನು? ನನ್ನ ಹೆಸರು ಇಂಗ್ಲಿಷ್ ನೇಮ್ ಟು ಅರ್ಥ ಕಿಂಗ್, ಹಿಂದಿ ಸೇ ನೇಮ್ ಸೇ ಜಮೀನ್ ಕ ಅರ್ಥ, ಕನ್ನಡದಲ್ಲಿ ಪೃಥ್ವಿರಾಜ. ಏನಂತೆ? ನಾನು ಯಾರು? ನಾನು ಈ ಊರಿನ ಅಗರ್ಭ ಶ್ರೀಮಂತ ಜಯರಾಜನ ಆಪ್ತ ಸ್ನೇಹಿತ. ಇನ್ನು ನಿನ್ನಂತ ರಸ ತುಂಬಿದ ಹಣ್ಣಿನ ವಾಸನೆಗೆ ಮನಸ್ಸೋತು ಬಂದಿರುವ ರಸಿಕ ನಾನು. ಇನ್ನು ನಿನ್ನಂತ ವಾಸನೆ ಬೀರುತ್ತಿರುವ ಹಣ್ಣಿನ ಸುಖ ಸವಿಯಬೇಕೆಂದು ಈ ನನ್ನ ಮನಸ್ಸು ಹುಚ್ಚನಂತೆ ಎಳೆದೆಳೆದುಕೊಂಡು ಬಂದಿದೆ. ಅದು ತಪ್ಪ? ಅದು ತಪ್ಪಲ್ಲ ಮಿಸ್ಟರ್. ನಾಯಿಯಂತೆ ಚಪಲಕ್ಕೆ ಬಾಯಿ ತೆರೆಯುತ್ತಿಲ್ಲ, ಅದು ತಪ್ಪು. ನೋಡು, ಒಂಟಿ ಹೆಣ್ಣಿಗೆ ಈ ರೀತಿ ಮಾತನಾಡಿದರೆ ನೋಡಿದ ಜನ ಏನು ಅನ್ನುತ್ತಾರೆ? ಹೆಣ್ಣನ್ನು ಚಪ್ಪಲಿ ತಗೊಂಡು ಹೊಡೆಯುತ್ತಾರೆ. ಬಲು ಎಚ್ಚರ. ನೋಡುವ ಜನರು ಎದ್ದು ಬಂದು ಚಪ್ಪಲಿ ತೆಗೆದುಕೊಂಡು ಹೊಡೆಯುವ ಕಾಲ ಇಲ್ಲ. ಇದು ಕಲಿಯುಗ. ಕಂಡರು ಕಾಣದ ಹಾಗೆ ನಟಿಸುವ ನರಸತ್ತನಾಮಾರ್ತರಗಳ ಕಾಲ ಇದು ಅಂದಾಗ ಈ ನಿನ್ನ ಎಚ್ಚರದ ಮಾತುಗಳಿಂದ ಹೆದರಿ ಓಡಿ ಹೋಗುತ್ತೆಂದು ತಿಳಿದುಕೊಂಡಿರುವೆಯೋ ಹೆಣ್ಣೆ? ನನ್ನ ಮೈಯಲ್ಲಿ ಉರಿಯುತ್ತಿರುವ ಪ್ರೇಮದ ವಿರಹದಾಜ್ಞೆಗೆ ಮತ್ತಷ್ಟು ಕಿಚ್ಚು ಹಾಕಬೇಡ. ಕೆಚ್ಚದೆಯ ಈ ನಿನ್ನ ಯೌವನದ ಉಪ್ಪು ತಗ್ಗುಗಳ ನಡುವೆ ಕಾಮಲೀಲೆಯಾಡಬೇಕೆನ್ನುವುದೇ ಈ ಪೃಥ್ವಿರಾಜನ ಹೆಬ್ಬಯ. ಹಂಬಲದ ಹಠ ಅದು ಎಂದಿಗೂ ಸಾಧ್ಯವಿಲ್ಲ ಮಿಸ್ಟರ್ ಪೃಥ್ವಿರಾಜ್. ಹೆಣ್ಣಂದರೆ ಏನು ಅಂತ ತಿಳಿದಿರುವೆ? ಹೆಣ್ಣು ಒಲೆದರೆ ನಾರಿ, ಮುನಿದರೆ ಮಹಾಮಾರಿ. ಹೊಲಸು ಗಂಡಸೆ, ದೂರ ಸರಿ ಆಚೆ. ದೂರ ಸರಿ ಆಚೆ? ಕೈಗೆ ಸಿಕ್ಕ ಹಣ್ಣನ್ನು ಮೇಲಕ್ಕೆ ಎಸೆಯುವ ಪಂಡನಲ್ಲ ಈ ಪೃಥ್ವಿರಾಜ. ಕೈಗೆ ಸಿಕ್ಕ ಹಣ್ಣನ್ನು ಮನ ಬಂದಂತೆ ಕಚ್ಚಿ ಕಚ್ಚಿ ತಿನ್ನಬೇಕೆನ್ನುವುದೇ ಈ ಪೃಥ್ವಿರಾಜನ ಹಂಬಲದ ಹಠ. ಆ ನಿನ್ನ ಹಂಬಲದ ಹಠ ನೋಡು, ಕಚ್ಚಿ ಕಚ್ಚಿ ತಿನ್ನಲು ಇದೇನು ರೋಡಿನಲ್ಲಿ ಬೆಳೆದ ಹಣ್ಣಲ್ಲವೋ, ಮಾನವಂತರ ಮನೆತನದ ಹೆಣ್ಣು. ಮೊಚ್ಚ ಬಾಯ್, ಇಲ್ಲಿ ನೋಡು, ನಂದೈತೆ ನೋಡು. ನೀನು ಕಚ್ಚಲು ಬಂದು ತಿನ್ನಲು ಹಲ್ಲನ್ನು ನನ್ನ ಮಾವಂದ್ರ ಬಂದ ಹಲ್ಲನ್ನು ಕೀಳುತ್ತಾರೆ. ಹುಷಾರ್! ಮಾನವಂತರ ಮನೆತನದ ಹೆಣ್ಣು, ಮಾನವಂತರ ಮನೆತನದ ಹೆಣ್ಣುಗಳೇ ಮಾಡಬಾರ್ದ ಕೆಲಸ ಮಾಡುತ್ತಿರುವ ಈ ಕಲಿಯುಗದಲ್ಲಿ ನಿನ್ನದೇನು ಮಹಾ? ಮಂದಿಯಲ್ಲಿ ಮಮತೆಯಿಂದ ತಂಗಿ ಎಂದು ಮನೆಯಲ್ಲಿ ಅಂಗಿ ಬಿಚ್ಚಿ ಬೆತ್ತಲೆಯಾಗಿ ರತಿ ಕ್ರೀಡೆಯಾಡುವ ಬಂಡ ಹೆಣ್ಣುಗಳದೆಷ್ಟಿಲ್ಲ ಈ ನಿನ್ನ ಮಾನವಂತರ ಮನೆತನದಲ್ಲಿ. ಶೋಕಿ ಮಾಡುವ ಆಸೆಗಾಗಿ ದುಡ್ಡಿದ್ದವನ ಹತ್ತಿರ ದಡ್ಡರಂತೆ ನಟಿಸಿ ಕೊನೆಗೆ ಅವರ ಶೀಲವನ್ನು ಮಾರಿಕೊಂಡು ಬರುವ ಬಂಡ ರಂಡ ಇರದಷ್ಟಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ಬಂಗಾರದಂತ ಹೆಂಡತಿ ಮನೆಯಲ್ಲಿದ್ದರೂ ಬಣ್ಣದ ಹೆಣ್ಣಿಗೆ ಮರುಳಾಕಿ ತನ್ನ ಸರ್ವಾಸ್ತಿಯನ್ನು ಮಾರಿಕೊಂಡು ಬರುವ ಬಂಡ ಗಂಡಸರದೆಷ್ಟಿಲ್ಲ ಈ ನಿನ್ನ ಮಾನವಂತರ ಮನೆತನದ ಇತಿಹಾಸ. ಸಾಕ
ಇನ್ನು ಹೇಳಬೇಕಾ ಈ ನಿನ್ನ ಮಾನವಂತರ ಮನೆತನದ ಇತಿಹಾಸವನ್ನು? ತು ಪಾಪಿ, ಅಲ್ಲವೋ ಈ ನಿನ್ನ ಮನಸ್ಸಿನಿಂದ ಎಂತ ಮಾತುಗಳನ್ನು ಆಡುತ್ತಿರುವೆ. ಈ ನಿನ್ನ ಮಾತನ್ನು ಕೇಳಿಸಿಕೊಂಡು ನನ್ನ ಮನಸ್ಸು ಗಲೀಜು ಮಾಡಿಕೊಳ್ಳಲಾರೆ. ನೋಡು ಮಿಸ್ಟರ್ ಪೃಥ್ವಿರಾಜ್, ನಾನು ಸೂಳೆ ಅಲ್ಲವೋ, ನಾನು ಗರ್ತಿ ಹೆಣ್ಣು. ಕಂಡರಿಗೆ ಸೆರಗ ಹಾಸಲು ಇನ್ನೊಂದು ಸಾರಿ ಹೇಳ್ತೀನಿ ಕೇಳಲು. ನಾನು ಗರತಿ ಹೆಣ್ಣು. ಗರತಿ ಹೆಣ್ಣು? ಲೇ, ಶ್ರೀರಾಮನಂತ ಗಂಡ ಮನೆಯಲ್ಲಿದ್ದರು ಮತ್ತೊಬ್ಬ ಮಿಂಡನಿಗೆ ಸೆರಗು ಹಾಸಿ ಗರ್ಭವತಿಯಾಗಿ ಬಂದು ಗಂಡನಿಗೆ ಬಸುರಾಗಿದ್ದೇನೆಂದು ಊರಿಗೆಲ್ಲ ಊಟ ಹಾಕಿಸುವ ಗರತಿಯ ಸೋಗಿನ ಬಂಡರಂಡೆಯರದೆಷ್ಟಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ಲೇ, ನೀನು ಗರತಿಯಾದರೇನು, ಸೂಳೆಯಾದರೇನು, ಒಟ್ಟಿನಲ್ಲಿ ನಿನ್ನ ಯೌವನದ ಮಡಿಲಲ್ಲಿ ಆನಂದ ಪಡಬೇಕೆನ್ನುವುದೇ ಈ ಪೃಥ್ವಿರಾಜನ ಹೆಬ್ಬಯಕೆ. ಮುಟ್ಟಬೇಡವೋ, ನನ್ನನ್ನು ಮುಟ್ಟಲು ಬಂದಿದೆಯಾದ್ರೆ ನೀನು ನನ್ನನ್ನು ಮುಟ್ಟಿ ತೀರುತ್ತೀನಿ ಅಂತ ಬಂದರೆ ಆ ದೇವರು ಒಬ್ಬರನ್ನು ಕೊಟ್ಟು ಕಳಿಸುತ್ತಾನೆ ನನ್ನ ಕಾಪಾಡಲು. ದೇವರು ದೇವರು ಕಳಿಸಿಕೊಡುವ ಜಾಗ ಇದಲ್ಲ ಡಾರ್ಲಿಂಗ್. ಇಂಥ ಗೊಡ್ಡು ಬೆದರಿಕೆಗೆ ಹೆದರುವನಲ್ಲ ಈ ಪೃಥ್ವಿರಾಜ. ಕಮಾನ್ ಕಮಾನ್ ಡಾರ್ಲಿಂಗ್, ಕಮಾನ್. ಮಿಸ್ಟರ್, ನಿಲ್ಲಿಸು ನಿನ್ನ ದುಶ್ಯಾಸನದ ಕೆಲಸವನ್ನು. ಅಂದು ಮಹಾತ್ಮ ಗಾಂಧಿ ಒಂಟಿ ಹಣ್ಣು ನಡು ಮಧ್ಯರಾತ್ರಿ ತಿರುಗಿ ಬಂದರೆ ಅಂದೇ ನಮಗೆ ಸ್ವತಂತ್ರ ಸಿಕ್ಕಿತು ಎಂದ ಮಹಾತ್ಮ ಭಟ್ ಇಂದು ನಿಮ್ಮಂತ ಲಾಡನ್ಗಳು ಹುಟ್ಟಿಕೊಂಡು ಗಾಂಧಿ ಕಂಡ ನವ ಭಾರತದ ಕನಸನ್ನು ನುತ್ತು ನೂರು ಮಾಡುತ್ತಿರುವಿರಿ ನಿಮ್ಮಂತ ಬಂಡರು ಸೇರಿಕೊಂಡು. ಯಾರಲ್ಲ ನೀನು? ಈ ನಿನ್ನ ಮಾತಿನ ಹಿತ ತತ್ವಗಳನ್ನು ಹಿಂಬಾಲಿಸುವರು ಇಲ್ಲಿ ಯಾರೂ ಇಲ್ಲ. ಸುಮ್ಮನೆ ಇಲ್ಲಿಂದ ಹೊರಟು ಹೋಗು. ಈ ಪೃಥ್ವಿರಾಜನನ್ನು ಎದುರು ಹಾಕಿಕೊಳ್ಳುವುದು, ರೊಚ್ಚಿಗೆದ್ದ ಹಾವನ್ನು ಹಿಡಿಯುವುದು ಎರಡು ಒಂದೇ. ರೊಚ್ಚಿಗೆದ್ದ ಹಾವು, ರೊಚ್ಚಿಗೆದ್ದ ನಿಮ್ಮಂತ ವಿಷ ಸರ್ಪಗಳನ್ನು ಕಚ್ಚಿ ಹಾಕಿ ಹಿಡಿದು ಅಲ್ಲು ಕಿತ್ತು ಪುಂಗಿನ ಆಟವಾಡಿಸಬಲ್ಲ ಆ ವಾಡಿಗೆ ನಾನು ಅಂದಾಗ ಕರ್ಮ ಅಧರ್ಮಗಳನ್ನು ತುಳಿದು ನಿಂತಿರುವ ಬಡವರ ಮೇಲೆ ಹಟ್ಟಾಸದಿಂದ ಮೆರೆಯುತ್ತಿರುವ ನಿಮ್ಮಂತವರನ್ನು ಮೆಟ್ಟಿ ನಿಲ್ಲುವ ಬಹದ್ದೂರ್ ಗಂಡುಗಲಿ ಹುಟ್ಟಿ ಬಂದಿರುವನು ಕಲಿಯುಗದಲ್ಲಿ ಕರ್ಣ. ಕಲಿಯುಗದ ಕರ್ಣ? ಲೇ ಕರ್ಣ, ಅಂದು ಮಹಾಭಾರತದಲ್ಲಿ ಕೌರವರನ್ನು ಗೆಲ್ಲಿಸಿಕೊಡಲಾಗದ ಕರ್ಣ ಇಂದು ಈ ಕಲಿಯುಗದಲ್ಲಿ ಪೃಥ್ವಿರಾಜನ ಸೇಡಿಗೆ ಸಿಲುಕಿ ಸಿದ್ಧನಾಗಿ ಬಂದಿರುವೆಯಾ? ಸುಮ್ಮನೆ ಹೊರಟು ಹೋಗು ಇಲ್ಲಿಂದ. ಸೇಡಿನ ಕಿಡಿಯ ಪೃಥ್ವಿರಾಜ್, ಬೆಂಕಿ ಬಿರುಗಾಳಿಗೆ ಭೂಮಿ ಆಕಾಶವೇ ಮೋಡ ಕಾರ್ಗತ್ತಲು ಕವಿದು ಸಿಡಿಲು ಕೋಲು ಮಿಂಚಿ ಹರ್ಪಟಿಸಿ ಬಂದರೂ ನನ್ನ ಮನಸ್ಸಿನಲ್ಲಿ ಉರಿಯುತ್ತಿರುವ ಸೇಡಿನ ಕಿಡಿಗೆ ಆಹುತಿ ಆಗಬೇಡ. ಮೊದಲು ಹೊರಟು ಹೋಗು. ಇದನ್ನು ಹರಿಯದೆ ನೀನು ಮಂಗನಂತೆ ವರ್ತಿಸಿದರೆ ಆತದಲ್ಲೇ ಬೀಳುವುದು ನಿನ್ನ ಎಣ. ಈ ಕರ್ಣನ ಕೈಯಲ್ಲಿ ಎಚ್ಚರ ಎಚ್ಚರ. ಕರ್ಣ, ಆಡಂಬರದ ಮಾತುಗಳನ್ನಾಡಿ ಅಡಿಪಾಯದಲ್ಲಿ ಸಿಕ್ಕು ಹಾಕಿಕೊಂಡು ಮೂರ್ಖನಾಗಬೇಡ. ಲೇ ಕರ್ಣ, ಈ ನನ್ನ ಪ್ರೇಮದ ಜ್ವಾಲೆಗೆ ಮತ್ತಷ್ಟು ಸೀಮೆ ಎಣ್ಣೆ ಸುರಿವಿದೆಯಲ್ಲ, ಆ ವಿರಾಟ ಜ್ವಾಲೆಯಿಂದ ಸುಟ್ಟುಕೊಂಡು ಬೀದಿ ನಾಯಂತೆ ಅಲೆಯುವ ಹಾಗೆ ಮಾಡದೆ ಹೋದರೆ ಇವನು ಪ್ರಣಯದ ಪ್ರಳಯಾಂತಕ ಪೃಥ್ವಿರಾಜನೇ ಅಲ್ಲ. ಹೋಗಿ ಬರುತ್ತೇನೆ ಕಾರಣ.
ಹೋಗಲೇ ಹೋಗು. ಮುಂದೆ ನೀನು ಮಾಡುತ್ತಿರುವ ಕರ್ಮದ ಕೆಲಸಕ್ಕೆ ಅಡ್ಡುಗೋಡೆ ಆಗಿ ನಿಂತು ಕರ್ಮ ತುಂಬಿದ ಈ ಊರಲ್ಲಿ ಧರ್ಮ ತುಂಬುವ ಹಾಗೆ ಮಾಡದೆ ಹೋದರೆ ನನ್ನ ಮನಸ್ಸಿಗೆ ಸಮಾಧಾನವೇ ಇಲ್ಲ. ಸರಿಯಾದ ಸಮಯಕ್ಕೆ ಬಂದು ನನ್ನ ಶೀಲ ಪ್ರಾಣ ಕಾಪಾಡಿದ್ರಿ. ನಿಮಗೆ ಸದಾ ನಾನು ಚಿರಋಣಿಯಾಗಿ. ಎದ್ದೇಳಮ್ಮ. ಎಲ್ಲ ದೇವರ ಸಂಕಲ್ಪ. ಹೌದು, ಯಾರಮ್ಮ ಅವನು? ಯಾಕೆ ನಿನ್ನ ಮೇಲೆ ಬಲಾತ್ಕಾರಕ್ಕೆ ಪ್ರಯತ್ನ ಮಾಡಿದ? ಅವನು ನಮ್ಮ ಊರಿನ ಜನನಾಯಕ ಅಂತ. ಜಯರಾಜ ಸಾವುಕಾರನ ಆಪ್ತ ಸ್ನೇಹಿತ. ನಮ್ಮಂತ ಬಡ ಹೆಣ್ಣ ಮಕ್ಕಳ ಶೀಲವನ್ನು ಹರಣ ಮಾಡಿ ಅವರ ಪ್ರಾಣವನ್ನು ತೆಗೆಯುತ್ತಾರೆ. ಅಷ್ಟೇ ಅಲ್ಲ, ರಾಜಕೀಯ ಹಣದ ಬಲದಿಂದ ಅವರು ಹೊರಗೆ ಬರುತ್ತಾರೆ. ಇವತ್ತು ಇಂಥ ದುಷ್ಟನ ಕಣ್ಣಿಗೆ ನಾನು ಬಿದ್ದೆ, ಅಷ್ಟರಲ್ಲಿ ನೀವು ಬಂದ್ರಿ. ಜಯರಾಜ್, ಪೃಥ್ವಿರಾಜ್, ಊರಿಗೆ ಕಾಲಿಟ್ಟ ಪ್ರಥಮ ಹೆಜ್ಜೆಯಲ್ಲಿ ನನ್ನ ವಿರೋಧಿಗಳಾಗಿ ಬಾಜಿ ಕಟ್ಟಿ ನನ್ನನ್ನು ಹಕಾಡಕ್ಕೆ ಇಳುತ್ತಿದ್ದೀರಾ. ಈ ಬಾಜಿಯಿಂದ ನಿಮ್ಮನ್ನು ಕಾನೂನಿನ ಬಳಕೆ ಒಪ್ಪಿಸದಿದ್ದರೆ ನಾನು ಕೇಳಿಗಾಗಿ ಸಿಡಿದದ್ದ ಕರ್ಣನೇ ಅಲ್ಲ. ಮಿಸ್ಟರ್, ಏನು ವಿಚಾರ ಮಾಡ್ತಾ ನಿಂತಿದ್ರಲ್ಲ, ಏನದು? ನೋಡಮ್ಮ, ಹುತ್ತು ನಾಯಿಗಳಿದೆ ಎಂದು ಎದರಿ ಓಡಿ ಹೋದರೆ ಅವುಗಳ ಹಟ್ಟಹಾಸ ಹೆಚ್ಚಾಗುತ್ತದೆ. ಎದರುವುದನ್ನು ಬಿಟ್ಟು ಒಟ್ಟಾಗಿ ಸೇರಿ ಬೆನ್ನಟ್ಟಿದರೆ ಓಡಿ ಹೋಗುತ್ತವೆ. ಇದೇ ಈ ಕಲಿಯುಗದ ನಿಯಮ. ಹೌದು, ಅವರು ಯಾರು ಏನೋ ಗೊತ್ತಿಲ್ಲ. ಹೌದು, ನೀವು ಯಾರಂತ ನನಗೆ ಗೊತ್ತಾಗಲಿಲ್ಲ. ಈ ಊರಿಗೆ ಹೊಸಬರಿ ಬಂತ ಕಾಣುತ್ತದೆ. ಹೌದು, ಈ ಊರಿಗೆ ಯಾತಕ್ಕಾಗಿ ಬಂದಿರಿ? ನಾನು ಯಾರು ಎಂಬುದು ನನಗೆ ಗೊತ್ತಿಲ್ಲ. ನಾನು ಯಾರು ಎಂಬುದನ್ನು ತಿಳಿಯಬೇಕಾದರೆ ಆಳ ಸಮುದ್ರದಲ್ಲಿ ಹಡಗೆ ಕುಳಿತಿರುವ ಸತ್ಯವನ್ನು ಬಿಚ್ಚಿಟ್ಟು ನಾನು ಯಾರೆಂಬುದನ್ನು ಈ ಸಮಾಜಕ್ಕೆ ಸಾರಿ ಹೇಳುವವರೆಗೂ ಸಮಾಧಾನವೇ ಇಲ್ಲ ಈ ಕರ್ಣನಿಗೆ. ನೋಡಿ, ನಿಮ್ಮ ಒಗಟಿನ ಮಾತು ನನಗೆ ಒಂದು ಅರ್ಥ ಆಗ್ತಿಲ್ಲ. ಸರಿ, ನಾನಿನ್ನು ಬರುತ್ತೀನಿ. ಬಂದು ಬಾಳ್ ಹೊತ್ತಾಯ್ತು. ಹೋಗಿ ಬಾರಮ್ಮ. ಹೌದು, ಅರ್ಥ ಅನರ್ಥಗಳ ಮಧ್ಯೆ ವ್ಯರ್ಥ ಸಮಯ ಸಾಧಿಸಿಕೊಂಡು ಸಾರ್ಥಕ ವಿಚಾರವನ್ನು ಸಮಾಜಕ್ಕೆ ಸಮಯ ನೋಡಿ ಸಾರಿ ಹೇಳುವವರೆಗೂ ಸಮಾಧಾನವೇ ಇಲ್ಲ ಈ ಕರ್ಣನಿಗೆ. ಲೇ ಜಯರಾಜ್, ಪೃಥ್ವಿರಾಜ್, ಬಡವರಿಂದ ಬಾಚಿದ ಹಣದ ಮಬ್ಬಿನಲ್ಲಿ ಕೊಬ್ಬಿ ನಿಂತ ನಿಮ್ಮಿಬ್ಬರ ದುರಂಕಾರದ ದರ್ಪವನ್ನು ಮುರಿಯಲು ಬೆನ್ನಟ್ಟಿದ ಬೇಟೆಗಾರ ಈ ಕರ್ಣ. ನನ್ನ ತಂದೆ ತಾಯಿಗಳನ್ನು ಕೊಂದು ನನ್ನನ್ನು ಪರದೇಶಿಯನ್ನಾಗಿ ಮಾಡಿ ಕಾನೂನಿನ ಕಣಕ್ಕೆ ಮಣ್ಣೆರಚಿ ಬದುಕುತ್ತಿರುವಿರಲ್ಲ, ಅದು ಎಂದಿಗೂ ಸಾಧ್ಯನೇ ಇಲ್ಲ. ನಿಮ್ಮನ್ನು ಇಂಚಿಂಚಾಗಿ ತುಂಡರಿಸಿ ಹತ್ತು ನಾಯಿ ನರಿಗಳಿಗೆ ಹಂಚದಿದ್ದರೆ ಇವನು ಸೇಡಿಗಾಗಿ ಗುರಿ ಇಟ್ಟ ಗುರಿಕಾರನೇ ಅಲ್ಲ. ಏನಿದು? ಅಣ್ಣ ಮತ್ತು ಗಂಗಾ ಬರುತ್ತೇನೆಂದು ಹೇಳಿದ್ದರು, ಇಷ್ಟೊತ್ತಾದರೂ ಬರಲಿಲ್ಲಲ್ಲ. ತಡಿ, ಸ್ವಲ್ಪ ಒಡ್ಡನಾದ್ರೂ ಹಾಕೋಣ, ಅಷ್ಟೊತ್ತಿಗೆ ಬಂದರು ಬರಬಹುದು. ಮಿಸ್ಟರ್, ಈ ಊರಿನಲ್ಲಿ ಸಾಕಾರ ಶ್ರೀಮಂತ ಜಯರಾಜನ ಜಮೀನ್ ಎಲ್ಲಿ ಬರುತ್ತೆ? ಏನು? ಜಯರಾಜ್ ಸಾವುಕಾರ ಹೊಲನ? ಇದೆ, ನಮ್ಮ ಹೊಲದ ಬಾಜು ಇದೆಯಲ್ಲ, ಇದೆ 300 ಎಕರೆಯವರೆಗೂ. ಏ ಶಂಕರ್, ಏನು ನೀನಿಲ್ಲಿ? ಏನಿದು ನಿನ್ನ ವೇಷ? ಕೈಯಲ್ಲಿ ಸಲಿಕೆ ಹುಟ್ಟಿರುವುದು ಲಪ್ಪಟೆ.
ಏಯ್ ಶೀಲಾ, ನೀನೇನೇ ಇಲ್ಲಿ ನಮ್ಮೂರಲ್ಲಿ? ಅಬ್ಬಾ, ಇದೇನು ಕನಸು ನನಸು ಒಂದು ಅರ್ಥ ಆಗುತ್ತಿಲ್ಲವಲ್ಲ. ಹೌದು, ಇದೇ ನಮ್ಮೂರು. ಈ ಊರಿನ ಜಯರಾಜ ಸಾವುಕಾರ ನನ್ನ ಸ್ವಂತ ಅಣ್ಣ. ಹೌದು, ನೀನು? ನಂದು ಇದೇ ಊರು ಶೀಲಾ. ಇದು ನಮ್ಮ ಹೊಲನೇ. ನಮ್ಮಣ್ಣ ಹತ್ತಿಗೆ ಬರುತ್ತೇನೆಂದು ಹೇಳಿದ್ದರು, ಅದಕ್ಕೆ ನಾನು ಸ್ವಲ್ಪ ಒಡ್ಡಾಗ್ತಾ ಇದ್ದೆ. ಅಬ್ಬಾ, ಎಂತ ಆಶ್ಚರ್ಯ ನೋಡಿದೀಯ ಶಂಕರ್. ನಮ್ಮಿಬ್ಬರದು ಒಂದೇ ಊರು ಆದ್ರೂ ಗೊತ್ತಾಗಲಿಲ್ಲ ನೋಡ್ರಿ. ನಮ್ಮ ಪ್ರೀತಿ ಮುರಿದು ಹೋಗಿಬಿಟ್ಟಿತು ಎಂದುಕೊಂಡಿದ್ದೆ, ಆದ್ರೆ ಆ ದೇವರು ಮತ್ತೆ ನಮ್ಮನ್ನು ಒಂದುಗೂಡಿಸಿದ. ಐ ಲವ್ ಯು ಶಂಕರ್. ಇನ್ನು ಮುಂದೆ ನಮ್ಮಿಬ್ಬರ ಪ್ರೀತಿ ಮುಂದರಿಯುವುದಿಲ್ಲ ಶೀಲಾ, ಮುಂದರಿಯುವುದಿಲ್ಲ. ಏ ಶಂಕರ್, ಏನು ಮಾತನಾಡುತ್ತಿದ್ದೀಯಾ ನಮ್ಮ ಪ್ರೀತಿಯ ಬಗ್ಗೆ? ಏನೇನೋ ಆಸೆ, ಎಷ್ಟೊಂದು ಕನಸುಗಳನ್ನು ಕಟ್ಟಿಕೊಂಡಿದ್ದೀವಿ ಅಂತ ಗೊತ್ತಲ್ಲ ನಿಮಗೆ? ಕಟ್ಟಿಕೊಂಡಿದ್ದೆವು ನಿಜ. ಅವಾಗ ನಾನ್ಯಾರೆಂದು ನಿನಗೆ ಗೊತ್ತಿರಲಿಲ್ಲ, ನೀನು ಯಾರೆಂದು ನನಗೆ ಗೊತ್ತಿರಲಿಲ್ಲ. ಆ ನಿಸರ್ಗವೇ ನಮ್ಮಿಬ್ಬರ ಪ್ರೇಮಕ್ಕೆ ಮಿಲನವಾಡಿತು. ಆದರೆ ನೀನೀಗ ಶ್ರೀಮಂತರ ಮನೆಯ ಸುಕನ್ಯೆ ಮಣಿ, ಮೇಲಾಗಿ ಈ ಊರಿನ ಯುವರಾಣಿ ನೀನು. ಅರಮನೆಯಲ್ಲಿ ಕಾಲ ಕಳೆಯಬೇಕಾದ ನೀನು ಗುಡಿಸಲ ಮನೆಗೆ ಯಾಕೆ ಬರುವೆ ಹೇಳು? ಅದು ಸಾಧ್ಯವಿಲ್ಲ ಶೀಲಾ, ಸಾಧ್ಯವಿಲ್ಲ. ಅಂದರೆ ನನ್ನನ್ನು ಸಾಕಲಿಕ್ಕೆ ಆಗೋದಿಲ್ಲವೆಂದು ಹೇಳುತ್ತಿರುವೆಯಾ? ಅಷ್ಟಕ್ಕೂ ನಾವಿಬ್ಬರು ಮುಂಚೆ ಹೇಗಿದ್ದೀವೋ ಹಾಗೆ ಇದ್ದು ಬಿಡೋಣ. ಸಿಟಿಯಲ್ಲಿ ಯಾವ ಆಸ್ತಿಯೂ ಬೇಡ, ಯಾವ ಶ್ರೀಮಂತಿಕೆಯೂ ಬೇಡ. ನಡಿ, ಈಗಲೇ ಹೋಗಿ ಬಿಡೋಣ. ನಿಲ್ಲು ಶೀಲಾ, ನಿಲ್ಲು. ನಾನೊಬ್ಬ ಮಾಮೂಲಿ ಬಡ ರೈತನ ತಮ್ಮ. ಮೇಲಾಗಿ ನೌಕರಿ ಬೇರೆ ಇಲ್ಲ. ಬಡವರ ಮನೆಯಲ್ಲಿ ಇಂಡಿ ರೊಟ್ಟಿ ತಿಂದು ಬದುಕುವ ಜನಗಳು ನಾವು. ಸಿರಿ ಸಂಪತ್ತಿನಲ್ಲಿ ಬೆಳೆದ ನಿನ್ನನ್ನು ಈ ನರಕಕ್ಕೆ ತಂದು ಹಾಕಿದರೆ ಆ ಶಾಪ ನಮ್ಮನ್ನು ತಟ್ಟದೆ ಬಿಡುವುದಿಲ್ಲ ಶೀಲಾ, ತಟ್ಟದೆ ಬಿಡುವುದಿಲ್ಲ. ನೋಡು ಶಂಕರ್, ಇದೀಗ ತಾನೇ ನಮ್ಮಿಬ್ಬರದು ಬೀಗ ಮುಗಿದು ಹೋಗಿದೆ. ಅದೇ ಹಾಗೂ ನಮ್ಮಿಬ್ಬರಿಗೆ ನೌಕರಿ ಆಯ್ತಂದ್ರೆ ನಾನು ಮೇಲಲ್ಲ ನೀನು ಕೀಳಲ್ಲ ಅನ್ನುವ ಭ್ರಮೆಯೇ ಇರುವುದಿಲ್ಲ. ಏನಂತೀಯ? ಆದರೂ ನಿಮ್ಮಣ್ಣ ನಮ್ಮಿಬ್ಬರ ಪ್ರೀತಿ ಪ್ರೇಮಕ್ಕೂ ಒಪ್ಪುತ್ತಾನೋಲ್ವ ಮೊದಲು ನಿನರಿ. ಯಾಕೆಂದರೆ ನಿನ್ನಣ್ಣ ಹಣ ಇಲ್ಲದವರನ್ನ ಕೀಳಾಗಿ ನೋಡುವ ಮನುಷ್ಯದನ. ಸ್ವಲ್ಪ ವಿಚಾರ ಮಾಡು. ಆ ಕೆಲಸವನ್ನು ನನಗೆ ಬಿಟ್ಟು ಬಿಡು ಶಂಕರ್. ಮತ್ತೇಕೆ ತಡ ಮಾಡುವೆ? ಈ ಹಸಿರುವನ ಉಸಿರಲ್ಲಿ ತಂಗಾಳಿ ತೂಗಿ ತೂಗಿ ಹತ್ತಿರ ಸೇರಿಸುತ್ತಿದೆ. ಮಿಲನವನ್ನು ಅನುಭವಿಸ ಭಾವಕ ತುಂಬುತ್ತಿದೆ. ಮತ್ತೇಕೆ ತಡ ಮಾಡುವೆ? ಕೈಗೂಡಿಸಿ ಆಡುವೆಯ ಒಂದು ಗಾನ. ಆಯ್ತು ತಗ, ನಿನ್ನಿಷ್ಟಂತೆ ಆಗಲಿ.
ಹೇಳು ಐ ಲವ್ ಯು. ಕವಿಗಾಳಿದ ಓ ನನ್ನ ಶಕುಂತಲೆ, ಓ ನನ್ನ ಶಕುಂತಲೆ, ಓ ನನ್ನ ಶಕುಂತಲೆ. ನೀನಂದ್ರೆ ನೀನಂದ್ರೆ ತುಂಬಾ ಇಷ್ಟ. ಕವಿಗಾಳಿದ ಓ ನನ್ನ ಶಕುಂತಲೆ, ಈ ಬಾಳವಳ್ಳಿ ನೀನಾದ ಸಂಗಾತಿಯೇ. ಲಾ 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 ಲಾ. ನೋಡಿಸಿಲ್ಲ, ಇಂಗು ತಿಂದ ಮಂಗನಂತಾದೀತು ನಮ್ಮ ಬದುಕು. ಅದಕ್ಕೆ ಸ್ವಲ್ಪ ಎತ್ತರದಿಂದ ಕಾಲುಡು. ಯಾಕೆಂದರೆ ಬಾಳ ಸಿಟ್ಟಿನವ ನನ್ನ ಅರ್ಜುನ, ಅದರಂತೆ ಬಾಳ ಸೊಕ್ಕಿನವ ನಿನ್ನ ಜಯರಾಜ. ಅವರಿಬ್ಬರ ಮಧ್ಯೆ ನಮ್ಮ ಬದುಕು ಹಸಿದ ಹುಲಿಗೆ ಬಲಿಯಾದ ಕುರಿಯಂತೆ ಆಗದು ಬೇಡ ನಮ್ಮ ಜೀವನ. ಶಂಕರ್, ಸುಮ್ಮನೆ ಏಕೆ ಕೆಟ್ಟದರ ಬಗ್ಗೆ ವಿಚಾರ ಮಾಡುವೆ? ನೀನೇನು ಚಿಂತೆ ಮಾಡಬೇಡ, ಅದಕ್ಕೆ ನಾನೇ ಒಂದು ದಾರಿ ತರುತ್ತೇನೆ. ನೀನು ನಿಮ್ಮ ಮನೆಯವರ ಬಗ್ಗೆ ಅಷ್ಟೇ ಚಿಂತೆ ಮಾಡು. ಓಕೆ ಡಾರ್ಲಿಂಗ್, ನಾನಿನ್ನು ಬರುತ್ತೇನೆ. ಬಾಯ್. ಶೀಲನನ್ನ ಸತಿಯಾಗಿ ಬರುವುದನ್ನು ಒಪ್ಪುವರೇ ನಮ್ಮ ಮನೆಯಲ್ಲಿ. ದೊಡ್ಡಣ್ಣನ ಅರ್ಜುನನ ಮದುವೆಗೆ ಮುಂಚೆ ನನ್ನ ಮದುವೆಗೆ ಒಪ್ಪುವನ ನನ್ನ ದೊಡ್ಡಣ್ಣ. ಇರಲಿ, ಸಮಯ ನೋಡಿ ನನ್ನ ಪ್ರೀತಿ ವಿಚಾರ ತಿಳಿಸಿದ್ರ ಆಯ್ತು. ಹೇ ದೇವ ಕರುಣಾಮಯಿ, ಏನಪ್ಪ ನಿನ್ನ ನೀಲೆ, ನಿನ್ನ ಅರಿತವರಿಲ್ಲ ಈ ಜಗದಲ್ಲಿ. ಹೇ ದೇವ, ಸುಡುವ ಬೆಂಕಿಯನ್ನು ಬ್ರಹ್ಮಾಂಡದಲ್ಲಿ ಇಟ್ಟುಕೊಂಡು ಬದುಕುವಂತಾಗಿದೆ ನನ್ನ ಬಾಳು. ಅಂದಾಗ ಬೆಳೆದು ನಿಂತಿರುವ ನನ್ನ ತಮ್ಮ ಅರ್ಜುನನಿಗೆ ನನ್ನ ಅಕ್ಕನ ಮಗಳಾದ ಗಂಗಮ್ಮನನ್ನು ಕೊಟ್ಟು ಮದುವೆ ಮಾಡಬೇಕು. ಇಂದಿನಿಂದ ನನ್ನ ಕಿರಿಯ ತಮ್ಮ ಶಂಕರನಿಗೆ ಎಲ್ಲಾದರೂ ಒಂದು ಬಡವರ ಮನೆ ಹೆಣ್ಣನ್ನು ತಂದು ಮದುವೆ ಮಾಡಬೇಕು.
ಹಾ ಬಾವಾ, ಯಾರ್ದೋ ಮದ್ವೆ ವಿಚಾರ ಮಾಡೋದಂತೆ ಕಾಣುತ್ತದೆ. ಯಾರದು ಮದ್ವೆ? ಇನ್ಯಾರದಮ್ಮ, ನಿನ್ನ ವಿಚಾರನೇ ಮಾತನಾಡುತ್ತಿದ್ದೆ. ನಮ್ಮ ಮನೆಗೆ ಬರುವ ನಂದಾದೀಪ ಬೆಳಗಲು ಬರುವ ನಿನ್ನದಮ್ಮ, ನಿನ್ನದು. ಬಾವಾ, ತಂದೆ ತಾಯಿ ಇಲ್ಲದ ಪರದೇಶಿಯಾದ ನನ್ನನ್ನು ನೀವೇ ತಂದೆ ತಾಯಿಯಾಗಿ ನೋಡಿಕೊಂಡು ಮತ್ತೆ ಈ ಮನೆಯ ಸೊಸೆಯನಾಗಿ ತುಂಬಿಸಿಕೊಳ್ಳುವನೆಂದು ಮಾತನಾಡುತ್ತಿರಲ್ಲ ಬಾವಾ, ನೀವೇ ನನ್ನ ಪಾಲಿನ ದೇವರು. ಎದ್ದೇಳಮ್ಮ, ಎದ್ದೇಳು. ಚಿರಂಜೀವಿಯಾಗಿ ಬಾಳ ಗಂಗಮ್ಮ. ಹುಟ್ಟಿದ ಮನುಷ್ಯ ಕೆಟ್ಟದ್ದನ್ನು ಮಾಡಬಾರದೆಂದು ಯಾವ ಧರ್ಮದಲ್ಲಿ ಯಾವ ಜಾತಿಯಲ್ಲಿ ಉಲ್ಲೇಖವನ್ನು ಮಾಡಿಲ್ಲಮ್ಮ. ಅಂಥದ್ರಲ್ಲಿ ಆ ದೇವರು ಅಂಥದ್ರೊಳಗೆ ಮಾಡಿದ ಪಾಪಕ್ಕೆ ಮನವೇ ಸಾಕ್ಷಿ, ತೋಡಿದ ಬಾವಿಗೆ ಜಲವೇ ಸಾಕ್ಷಿ ಅನ್ನುವ ಹಾಗೆ ನಮ್ಮ ಮನೆಗೆ ಬರುವ ನ್ಯಾಯ ನೀತಿ ಧರ್ಮವನ್ನು ತುಂಬಿರುವ ನಮ್ಮಂತವರ ಧರ್ಮವನ್ನು ಎತ್ತಿಡಿಯಬೇಕಮ್ಮ, ಎತ್ತಿಡಿಯಬೇಕು ಗಂಗಮ್ಮ. ಬಾವಾ, ಮಾಡಿದ ಪಾಪಕ್ಕೆ ಜಲವೇ ಸಾಕ್ಷಿ, ತೋಡಿದ ಬಾವಿಗೆ ಮನವೇ ಸಾಕ್ಷಿ ಅಂತಿದ್ದ ನಮ್ಮ ಮನೆಗೆ ಬಂದಿರುವ ಬಂಗಾರದ ಕಳಸವಮ್ಮ, ಬಂಗಾರದ ಕಳಸ. ಬಾವಾ, ಎಂತ ಭಾರವಾದ ಬಾವಾ, ಎಂತ ಭಾರವಾದ ಮಾತುಗಳನ್ನು ಆಡುತ್ತಿದ್ದೀರಿ. ಅಲ್ಲ ಮಾವ, ಈ ರೀತಿ ನೀವು ಮಾತನಾಡಬೇಡಿ. ನಿಜವಮ್ಮ ನಿನ್ನ ಮಾತು. ಸಿಡಿಲಿಗೆ ಹೆದರಿ ಕುಣಿಗೆ ನುಗ್ಗಿದರೆ ಕಲ್ಲು ತಲೆ ಜಾರಿ ತಲೆ ಮೇಲೆ ಬಿತ್ತಂತೆ ಅನ್ನುವ ಹಾಗೆ ಬಾರದು ಬಪ್ಪದು ತಪ್ಪಿತೆ ಎನ್ನುವಾಗ ಹಿರಿಯರವಾಣಿ ಅಂತನ್ನೇ ಬಂದದ್ದನ್ನು ಅನುಭವಿಸಬೇಕು ಗಂಗಮ್ಮ, ಬಂದದ್ದನ್ನು ಅನುಭವಿಸಬೇಕು ಗಂಗಮ್ಮ. ಅರ್ಜುನ ಮಾವ ನಿನಗೆ ಒಪ್ಪಿಗೆ ತಾನೆ? ಬಾವಾ, ಅರ್ಜುನ್ ಮಾವ ಒಪ್ಪಿಗೆ ಅಂತ ಕೇಳುತ್ತೀರಿ, ಆದ್ರೆ ಅಂತ ಗಂಡನನ್ನು ಪಡೆಯಬೇಕಾದ್ರೆ ಈ ಸತಿ ಧರ್ಮ ಅಲ್ಲವೇ? ನಾನು 7 ಜನ್ಮದ ಪುಣ್ಯ ಮಾಡಿರಬೇಕು ಮಾವ. ಒಳ್ಳೆ ಗಂಡನಾದರೆ ಒಡಿವೆ ಬೇಡುವ ಅನ್ನುಗಳು ನೀನು, ತುಸರಾಗಿ ಇಟ್ಟಾದರೆ ಅನ್ನನೇ ಬೇಡುವ ಅನ್ನುವ ಒಳ್ಳೆ ಗುಣವಮ್ಮ ನಿಂದು, ಒಳ್ಳೆ ಗುಣ ಗಂಗಮ್ಮ. ಮಾರಿ ಇಲ್ಲದ ಕೆರೆ ಇಲ್ಲ, ಕೆರೆ ಇಲ್ಲದ ಊರಲ್ಲ ಅಂತ ಹೇಳಿದ್ದಮ್ಮ ಈ ನನ್ನ ಮನೆತನಕ ಬಂದಿರುವ ಬಂಗಾರದ ಕಳಸವಮ್ಮ. ಬಾವಾ, ಗಂಡನ ಮನೆಯಲ್ಲಿ ಗಂಜಿ ಕುಡಿದರೂ ಅದು ಗಂಡನ ಮನೆ ಲೇಸಲ್ಲವೇ? ಅಂದ ಹಾಗೆ ಗರ್ತಿಯಾಗಿ ಬಾಳುವ ಸತಿ ಧರ್ಮ ಅಲ್ಲವೇ ಬಾವಾ? ಶ್ಯಾನ್ ಬವರ ಗುಣ ಲೆಕ್ಕದಲ್ಲಿ ನೋಡು, ಮಾನಂತರ ಮನಿ ಹೆಣ್ಣಿನ ಗುಣ ನೆರತೆಯಲ್ಲಿ ನೋಡಂತ ಹೇಳಿದ್ದಾರೆ ಬಲ್ಲವರು. ಅಂದಾಗ ಮಾವಿನ ಮರದಲ್ಲಿ ಮಾವಿನ ಮರ ಹುಟ್ಟಿತ್ತೀವಿನ ಬೇವಿನ ಮರ ಅಲ್ಲ ಅಂತ ತೋರಿಸಿಕೊಟ್ಟಮ್ಮ ಈ ಸಮಾಜದಲ್ಲಿ ಇರುವ ನನ್ನಂತ ಜನಕ್ಕೆ. ಬಾವಾ, ಶಂಕರ್ ಮಾವ ಬಂದ್ರಂತೆ ಕಾಣುತ್ತದೆ. ಅಣ್ಣ, ಯಾಕಣ್ಣ ಏನೋ ವಿಚಾರ ಮಾಡುವಂತೆ ಕಾಣುತ್ತದೆ, ಏನದು? ಏನಿಲ್ಲಪ್ಪ ಶಂಕರ, ಮದುವೆ ವಿಚಾರ ಮಾತಾಡುತ್ತಿದ್ದೆ. ನಿನಗೆ ಒಂದು ಬಡವರ ಮನೆ ಹೆಣ್ಣನ್ನು ತಂದು ಮದುವೆ ಮಾಡಕ್ಕಂತ ವಿಚಾರ ಮಾಡ್ತಿದ್ದೆ. ಇದಕ್ಕೆ ನಿನ್ನ ಒಪ್ಪಿಗೆ ಏನು ಶಂಕರ? ಅಣ್ಣ, ಏಕೆ ಬಡವರಂದು ಬೆಚ್ಚಿ ಬೀಳುವಂತೆ ಮಾತುಗಳನ್ನು ನೋಡಿ ಚುಚ್ಚಿ ಕೊಲ್ಲುತ್ತೀರಿ? ಏಕೆ ಶ್ರೀಮಂತರ ಹೆಣ್ಣ ಮಕ್ಕಳನ್ನು ಮದುವೆಯಾಗಬಾರದೆಂದು ನೇಮವೇನಿದೆಯೋ, ಕಾನೂನಿದೆಯೋ? ಬಡವರ ತೋಳಿ ಕಟ್ಟುವುದು, ಶ್ರೀಮಂತರ ಆಣಿ ಕಟ್ಟುವುದು ಎರಡು ಸಮನಪ್ಪ. ಹೀಗಿರುವಾಗ ಆಕಾಶಕ್ಕೆ ಹೇಳಿ ಹಾಕುವುದು
ಅಲ್ವೇನಪ್ಪ? ಅದಕ್ಕೆ ಹೇಳಿದ್ದಾರೆ ಬಲ್ಲವರು, ಹಾಸಿಗೆ ಇದ್ದೋಟು ಕಾಲ ಚಾಚಬೇಕಂತ. ಅಣ್ಣ, ಈ ನಿಮ್ಮ ಮಾತನ್ನು ಕೇಳಿ ನಾನು ಮೂರ್ಖನ ಹೋಗಲಾರೆ. ಅದಕ್ಕೆ ನನ್ನ ಮದುವೆ ವಿಚಾರದಲ್ಲಿ ನಾನೇ ಒಂದು ತೀರ್ಮಾನಕ್ಕೆ ಬಂದಿದ್ದೇನೆ. ಈ ಊರಿನ ಜಮೀನ್ದಾರ್ ಜಯರಾಜನ ತಂಗಿ ಶೀಲ ಇರುವಳಲ್ಲ, ಅವಳು ನಾನು ಕಾಲೇಜಿನಲ್ಲಿ ಇಬ್ಬರು ಪ್ರೀತಿ ಮಾಡುತ್ತಿದ್ದೆವು. ಈಗ ನಾವಿಬ್ಬರು ಮದುವೆ ಆಗಬೇಕೆಂದು ನಿರ್ಧಾರ ಕೂಡ ಮಾಡಿದ್ದೇವೆ. ಶೇಖರ, ಗೆಳೆತನದ ಗುಣವನ್ನು ಬಡತನದಲ್ಲಿ ನೋಡಬೇಕು ವಿನ ಶ್ರೀಮಂತಿಕೆಯಿಂದ ಅಲ್ಲಪ್ಪ. ಶಂಕರ, ತಾಮ್ರದ ದುಡ್ಡಿಗೆ ಆಸೆ ಪಟ್ಟರೆ ತಾಯಿ ಮಕ್ಕಳನ್ನು ಬೇರೆ ಮಾಡುತ್ತದೆ ಎಂಬುದು ಮಾತ್ರ ಮರೆಯಬೇಡ. ಅಣ್ಣ, ಏನಾಗಿದೆ ಈ ಮನೆಯಲ್ಲಿ? ಏಕೆ ಈ ರೋಷ ವೇಷದ ಮಾತುಗಳು? ಹೇಳಣ್ಣ, ಏನಾಗಿದೆ ಅಂತ? ಗಂಗಾ, ನೀನಾದರೂ ಹೇಳು, ಏನಾಗಿದೆ ಅಂತ? ಬಾವ, ಮಾಮ, ಅದು ಅದು ಏನಿಲ್ಲಪ್ಪ ಅರ್ಜುನ, ನಿಮ್ಮಿಬ್ಬರಿಗೆ ಮದುವೆ ಮಾಡಬೇಕಂತ ವಿಚಾರ ಮಾಡುತ್ತಿದ್ದೆ. ಅದಕ್ಕೆ ತಾಯಿ ಇಲ್ಲದ ನನ್ನ ಅಕ್ಕನ ಮಗಳಾದ ಗಂಗಮ್ಮನನ್ನು ಕೊಟ್ಟು ನಿನಗೆ ಮದುವೆ ಮಾಡಬೇಕಂತ ಮಾಡಿದ್ದೆ. ಇದಕ್ಕೆ ನಿನ್ನ ಒಪ್ಪಿಗೆ ಏನು ಅರ್ಜುನ? ಅಣ್ಣ, ತಾಯಿ ಇಲ್ಲದ ತಪ್ಪಲಿಗಳಾದ ನಮ್ಮನ್ನು ಸಾಕಿ ಸಲವಿದ ನಿನ್ನ ಮುಂದೆ ಒಪ್ಪಿಗೆ ಕೊಡುವಷ್ಟು ದೊಡ್ಡವನಲ್ಲ ನಾಯಿ ನಿನ್ನ ತಮ್ಮ ಅರ್ಜುನ. ಅಂದಾಗ ಅಣ್ಣ, ಅತ್ತವ್ವ ಕೊಟ್ಟ ಅಮೃತಕ್ಕಿಂತ ಎತ್ತವ್ವ ಕೊಟ್ಟ ಗಂಜಿ ನೇಲೆ ಸಣ್ಣವನ ನಾಯಿ ನನ್ನ ತಮ್ಮ. ಅಣ್ಣ, ನೀನು ಯಾರನ್ನು ತೋರಿಸಿ ಇವಳಿಗೆ ತಾಳಿ ಕಟ್ಟು ಎಂದರೆ ಸಾಕಣ್ಣ. ಕಣ್ಣು ಮುಚ್ಚಿಕೊಂಡು ತಾಳಿ ಕಟ್ಟುತ್ತೇನೆನಾ? ಇದರಲ್ಲಿ ಸಂದೇಹ ಬೇಡ. ಸಾರ್ಥಕವಾಯ್ತಪ್ಪ, ಸಾರ್ಥಕವಾಯ್ತಪ್ಪ ನಿನ್ನನ್ನು ಪಡೆದಕ್ಕೆ ನನ್ನ ಜನ್ಮ. ಅರ್ಜುನ, ತುಂಬಿದ ಕೊಡ ತುಳುಕುವುದಿಲ್ಲ ಅಂತ ತೋರಿಸಿಕೊಟ್ಟೆ ಈ ಸಮಾಜದಲ್ಲಿ ಇರುವ ನನ್ನಂತ ಹಿರಿಯ ಅಣ್ಣಂದಿರಿಗೆ. ನೋಡೋ ಶಂಕರ, ನಿನ್ನ ಅಣ್ಣನನ್ನಾದ್ರೂ ನೋಡಿ ಕಲಿ ತಿಳ್ಕೊಳ್ಳೋ, ಹಾಗಾದ್ರೂ ನಿನಗೆ ಬುದ್ಧಿ ಬರುತ್ತೇನಂತ. ಹೋಗ್ಲಿ ಬಿಡಿ ಬಾವ. ಶಂಕರ ಮಾವ ಮಾತಾಡೋದ್ರಲ್ಲಿ ಏನು ತಪ್ಪಿದೆ? ಅದೇನು ಹೇಳ್ತಾರಲ್ಲ ಬಾವ, ಅರಸನ ಮಗಳಾದರೇನು, ಪುರುಷನ ಮಗಳಾದರೇನು, ಆದ್ರೆ ಶಂಕರ ಮಾವ ಇಷ್ಟಪಟ್ಟಿದ್ದೇನು ತಪ್ಪಲ್ಲ ಬಾವ, ತಪ್ಪಲ್ಲ. ಗಂಗಮ್ಮ, ಬಡವನ ಅತಿ ಆಸಿ ಗತಿಗೆಡಿಸಿದ್ದಂತೆ. ಗಂಗಮ್ಮ, ಮನೆಗೆ ಬರುವ ಹೆಣ್ಣಿನ ಗುಣ ಪುರುಷನ ನಾರಿಯ ಭಾಗ್ಯದಲ್ಲಿ ಇರಬೇಕೆ ವಿನ ಮಾರಿ ಆಗಬಾರದಮ್ಮ, ಮಾರಿ ಆಗಬಾರದು. ಅಣ್ಣ, ಹೋಗಲಿ ಬಿಡಣ್ಣ. ಶಂಕರ ಎಷ್ಟೇ ಆದರೂ ನಮ್ಮಿಬ್ಬರ ಮುದ್ದಿನ ತಮ್ಮ. ಅವನು ಎಂತ ಹುಡುಗಿಯನ್ನೇ ಪ್ರೀತಿಸಿದರು ಅವಳನ್ನೇ ತಂದು ಮದುವೆ ಮಾಡೋಣ. ಅಣ್ಣ, ಇವತ್ತಿನ ಕಾಲದಲ್ಲಿ ಪ್ರೀತಿ ಪ್ರೇಮ ಅನ್ನೋದು ಪ್ಯಾಷನ್ ಆಗಿಬಿಟ್ಟಿದೆ ಅಣ್ಣ. ಬಂದ ಬಳಿಕ ಯಾರೇನು ಮಾಡಲು ಸಾಧ್ಯ? ಶಂಕರ, ಅಣ್ಣ ಹೊಡೆದಿದ್ದಕ್ಕೆ ನೀನೇನು ಚಿಂತೆ ಮಾಡಬೇಡ. ಹೇಳಪ್ಪ, ನೀ ಪ್ರೀತಿಸಿರುವ ಹುಡುಗಿ ಯಾರು ಅಂತ ಹೇಳು ಶಂಕರ. ಹೇಳಪ್ಪ, ನಿನ್ನ ಅಣ್ಣ ಕೇಳ್ತಿದ್ದೇನೆ, ಹೇಳು ಶಂಕರ, ಹೇಳು. ಅಣ್ಣ, ಅದು ಅದು ಅರ್ಜುನ, ಹೆಂಗ್ ಹೇಳ್ತಾನಪ್ಪ ಅವನು? ಅವನು ಪ್ರೀತಿಸಿರುವ ಹುಡುಗಿ ಬೇರೆ ಯಾರಲ್ಲಪ್ಪ, ನಮ್ಮೂರಿನ ಸಾಹುಕಾರ ಜಯರಾಜನ ತಂಗಿ ಶೀಲಪ್ಪ. ಏ ಶಂಕರ, ನೀ
ನಿನ್ನ ಪ್ರೀತಿ ಸಿರಿ ಸಂಪತ್ತಿನ ಭೋಗಕ್ಕೂ ಇಲ್ಲ ಬಡತನದಲ್ಲಿದ್ದೇನೆಂಬ ಭ್ರಮೆಗೂ. ಲೇ ಶಂಕರ, ಅಂತ ಕೆಟ್ಟ ವಿಷ ಸರ್ಪದ ಜೊತೆ ಸಂಬಂಧ ಬೆಳೆಸುತ್ತೇನೆಂದರೆ ಲೇ ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ಅದನ್ನು ಬಿಟ್ಟು ನನ್ನ ಪ್ರಾಣವನ್ನು ಕೇಳೋ ಕೊಡುತ್ತೇನೆ. ಇಲ್ಲ ಶ್ರೀಮಂತರ ಮನೆ ಎಣ್ಣೆ ಬೇಕೆಂದರೆ ಹೇಳು, ಬೇರೆ ಯಾರಾದರೂ ಸರಿ. ನನ್ನ ಸರ್ವ ಆಸ್ತಿಯನ್ನಾದರೂ ಮಾರಿ ಈ ಊರಲ್ಲಿ ಯಾರು ಮಾಡದ ರೀತಿ ನಿನ್ನ ಮದುವೆ ಮಾಡಿಸುತ್ತೇನೆ. ನೋಡು ತಮ್ಮ, ನಿನಗೊಂದು ಮಾತು ಹೇಳುತ್ತೇನೆ ಕೇಳು. ಅಕ್ಕರೆ ಇಲ್ಲದ ಉಪ್ಪರಿಗೆಗಿಂತ ಅಕ್ಕರೆ ಇರೋ ತಿಪ್ಪೆಲೆಸು. ಶಂಕರ, ನೀನೇನಾದರ ಹುಡುಗಾಟದ ಹುಡುಗಿಯನ್ನೇ ಮದುವೆಯಾದದ್ದು ಆದರೆ ಲೇ ನಿನ್ನ ಮುಂದೊಂದು ದಿನ ನಡು ನೀರಲ್ಲಿ ಕೈ ಬಿಟ್ಟು ಹೋದಳು ಎತ್ತರ. ನೋಡು ಶಂಕರ, ನೋಡು, ಹಾ ಜಯರಾಜ ಸಾಹುಕಾರ ಕಂಡವರ ಮಕ್ಕಳನ್ನು ನೆಲೆ ನೋಡುವ ಜನವಪ್ಪ ಅವರು. ಬೇಡಪ್ಪ ಅವರ ಸಾವಾಸ, ಮೊದಲೇ ಕೂರ ಜನ. ನೋಡು ಶಂಕರ, ಶ್ರೀಮಂತರ ಜೊತೆ ಸಂಬಂಧ ಬೆಳೆಸುವುದು ಕಾರಿನಲ್ಲಿ ಕರ್ಕೊಂಡು ಹೋಗಿ ಕಾಡಿನಲ್ಲಿ ಬಿಟ್ಟು ಒಂದಂತಾದಿದೋ ನಿನ್ನ ಬಾಳು. ಅಣ್ಣ, ಏನು ಮಾತನಾಡುತ್ತಿರುವೆಂದು ಗೊತ್ತಿದೆಯೋ ನಿಮಗೆ? ನಾನೇನು ಶಾಲಿ ಕಲಿಯದ ಹಳ್ಳಿ ಗಮರನಲ್ಲ. ನಾನೊಬ್ಬ ವಿದ್ಯಾವಂತನನ್ನು ಮಾತ್ರ ಮರೆಯಬೇಡಿ. ಯಾಕಣ್ಣ, ಯಾಕೆ ವಿದ್ಯಾವಂತರ ತರ ಮಾತುಗಳನ್ನಾಡುತ್ತೀರಿ? ಮಾಮ, ಯಾರೆಂಬುದು ಮಾತು ಕೇಳಿ ಈ ರೀತಿ ಮಾತನಾಡಬೇಡ. ಅದು ನೋಡಮ್ಮ, ನನಗೇನು ಗೊತ್ತಿಲ್ಲ. ಅಣ್ಣ, ನಾನು ಅವಳನ್ನೇ ಪ್ರೀತಿಸುವುದು, ಅವಳನ್ನೇ ಮದುವೆ ಆಗೋದು ಅಷ್ಟೇ. ನೋಡಿದಿ ಅರ್ಜುನ, ನಿನ್ನ ತಮ್ಮನ ಸೊಕ್ಕಿನ ಮಾತುಗಳನ್ನು. ಮೀಸಿ ಮೂಗು ಪ್ರೀತಿಯ ಹುಚ್ಚು ನೆತ್ತಿಗೇರಿಸಿಕೊಂಡು ಹಿರಿಯರೆಂಬುದನ್ನು ಮರೆತು ಮಂಗನಂತೆ ಮಾತನಾಡುತ್ತಿದ್ದಾನೆ ನಿನ್ನ ನೆಚ್ಚಿನ ತಮ್ಮ. ಈ ಭಾರವನ್ನು ನಿನ್ನ ಮೇಲೆ ಹಾಕಿದ್ದೇನೆಪ್ಪ, ನೀನೇ ಬಗೆಹರಿಸು. ಅಣ್ಣ, ಆನೆ ಒತ್ತವನಿಗೆ ಅದರ ಬಾಲ ಬರುವುದು ಕಷ್ಟವೇ. ಅಣ್ಣ, ಯಾರ ಮುಂದೆ ತಲೆ ಎತ್ತಿ ಬಾಳಬೇಕೆಂದುಕೊಂಡಿದ್ದನು ಈ ನಿನ್ನ ತಮ್ಮ ಅವರ ಮುಂದೆ ತಲೆ ತಗ್ಗಿಸುವಂತಾಯ್ತಣ್ಣ ನನ್ನ ಜೀವನ. ಅಣ್ಣ, ಎಷ್ಟೋ ಬಡವರ ಬಲೆ ತೆಗೆದುಕೊಂಡು ಹತ್ತೂರಿಗೆ ಅಮ್ಮೀರನೋಗಿ ನೆರೆಯುತ್ತಿರುವ ಓ ಸೊಕ್ಕಿನ ಶ್ರೀಮಂತನಿಗೆ ಮೆಕ್ಕಿದ ಹುಲಿಯಾಗಿ ಸ್ವಚ್ಛಂದವಾಗಿ ಹಣದ ಅಹಂಕಾರದಲ್ಲಿ ಮೆರೆಯುತ್ತಿರುವ ಅವನ ರೆಕ್ಕೆ ಪುಕ್ಕಗಳನ್ನು ಕತ್ತರಿಸಿ ಅವನಿಂದ ಅನ್ಯಾಯಕ್ಕೆ ಒಳಗಾದ ಜನರಿಂದ ಚೀತು ಎನಿಸಬೇಕೆಂದುಕೊಂಡಿದ್ದ ಈ ನಿನ್ನ ತಮ್ಮ ಅರ್ಜುನನಿಗೆ ಇನ್ನು ನನ್ನ ತಮ್ಮ ಶಂಕರ ಕೈ ಕಟ್ಟಿ ಹಾಕಿ ಬಿಟ್ಟನಣ್ಣ, ಕೈ ಕಟ್ಟಿ ಹಾಕಿ ಬಿಟ್ಟ. ಸಮಾಧಾನ ಮಾಡಿಕೋ ಅರ್ಜುನ, ಸಮಾಧಾನ ಮಾಡಿಕ. ಈಗ ನಾವೇನು ಹೇಳಿದರೂ ಕೇಳುವ ಸ್ಥಿತಿಯಲ್ಲಿಲ್ಲ ಅವನು. ನೋಡು ಅರ್ಜುನ, ತುತ್ತು ಕೊಡುವಳು ಬಂದಾಗ ತುತ್ತು ಕೊಟ್ಟು ಬೆಳೆಸಿದವರು ಲೆಕ್ಕಕ್ಕೆ ಇಲ್ಲ ಅಂದಾಗ ಇನ್ನು ಮುತ್ತು ನಿನ್ನ ಮಾತು ಹೆಂಗೆ ಕೇಳ್ತಾನಪ್ಪ ಅವನು, ಹೆಂಗೆ ಕೇಳ್ತಾನ? ಮೀಸೆ ಬಂದ ಮೇಲೆ
ಮೂಗು ಯಾರಿಗೆ ತಾನೇ ಸೊಟ್ಟೆ ಇರುತ್ತಿದಪ್ಪ? ಹಾಗೆ ಹೆಣ್ಣಿನ ತೋಳೆ ತೆಕ್ಕೆಯಲ್ಲಿ ಬಿದ್ದವನಿಗೆ ಬುದ್ಧಿ ಹೇಳುವುದು ಒಂದೇ, ಬೋರ್ಗಲ್ ಮೇಲೆ ನೀರು ಹಾಕುವುದು ಒಂದೇನಪ್ಪ. ಅದಕ್ಕೆ ಹೇಳಿರುವರು ಹಿರಿಯ ಹಣ್ಣನಿಗೆ ಹೊರೆ ತಪ್ಪಿದ್ದಲ್ಲ ಅಂತ. ಅಣ್ಣ, ಈ ನಿಮ್ಮ ಮೊಸಳೆಯ ಕಣ್ಣೀರಿಗೆ ಕರಗೋನಲ್ಲ ಈ ಶಂಕರ್. ನೋಡಿದಿ ಅರ್ಜುನ, ನಿನ್ನ ತಮ್ಮ ಹೆಂಗ ಮಾತನಾಡಿಯೋದ? ಮೊಸಳೆಯ ಕಣ್ಣೀರು ಅಂತ ಮಾತನಾಡಿಯೋದ? ಆಯ್ತಪ್ಪ, ಅವನಿಷ್ಟದಂತೆ ಆಗಲಿ. ನನ್ನದು ಸ್ವಲ್ಪ ಕೆಲಸವಿದೆಯಪ್ಪ, ನಾನು ಬರುತ್ತೇನೆ. ಛೇ, ಎಂತ ಒಡ ಹುಟ್ಟಿದ ಸಹೋದರರು ನಾವು. ಒಂದೇ ಕರುಳ ಬಳ್ಳಿಯಿಂದ ಬಂದರು ಸಹ ಅಣ್ಣನ ಮಾತಿಗೆ ಬೆಲೆ ಕೊಡದೆ ಹೊರಟು ಹೋದನಲ್ಲ ನನ್ನ ನೆಚ್ಚಿನ ತಮ್ಮ. ಹೋಗಲಿ ಬಿಡಿ. ಹಾ ಗಂಗಾ, ಮದುವೆ ವಿಚಾರದಲ್ಲಿ ನನ್ನ ಅಣ್ಣನ ಮಾತಿಗೆ ನಿನ್ನ ಒಪ್ಪಿಗೆನು ಗಂಗಾ? ನನ್ನ ಒಪ್ಪಿಗೆ ಏನಿದೆ ಮಾಮ? ನೋಡಿ, ಈ ಕತ್ತನ್ನು ನಿಮಗೆ ಯಾವಾಗ ಅರ್ಪಿಸುತ್ತೀನೋ ಅನಿಸುತ್ತಿತ್ತು ನನ್ನ ಮನಸ್ಸು. ನೋಡಿ, ನನಗೆ ಆಶೀರ್ವಾದ ಮಾಡಿ. ಎದ್ದೇಳು ಗಂಗಾ, ಎದ್ದೇಳು. ನಿನ್ನಂತ ಗುಣವತಿ ನನಗೆ ಸತಿಯಾಗಿ ಬರುವುದು ನನ್ನ ತಂದೆ ತಾಯಿಗಳ ಪುಣ್ಯವೇ ಸರಿ. ಗಂಗಾ, ಈ ಹಾತರು ಜೀವಕ್ಕಿ. ಗಂಗಾ, ನಿನ್ನಂತ ಮಡಿದಿಯಾಗಿ ನನಗೆ ಬರುವುದು ನನ್ನ ತಂದೆ ತಾಯಿಗಳ ಪುಣ್ಯವೇ ಸರಿ. ಗಂಗಾ, ಹೇಳಿ ಬಾಬಾ, ಹೇಳಿ ಮಾಮ. ನನ್ನ ತಂದೆ ತಾಯಿಗಳ ಪುಣ್ಯವೇ ಸರಿ. ಬಾ ಗಂಗಾ, ಇಂಥ ಸಂತೋಷದ ಸಂಭ್ರಮದಲ್ಲಿ ಹಾಡೋಣವೇ ಒಂದು ಸವಿಗಾನ. ಆಯ್ತು ಮಾಮ, ನಿಮ್ಮಿಷ್ಟದಂತೆ ಆಗಲಿ. ಬನ್ನಿ ಹಾಡೋಣ. ನಲ್ಲೊಲವೇ ಬಾರಿ, ನನ್ನ ಚೆಲುವೆ ಬಾರಿ, ಬಳಿ ಬಂದು ಸಿಹಿ ಮುತ್ತು ನೀಡು. ಸಿಹಿ ಮುತ್ತಿನ ಕಾಣಿಕೆ ಕೊಡುವಾರೆ ನನ್ನ ಸನಿಹಗೆ.
ಸಿಹಿ ಮುದಿನ ಕಾಣಿಗೆ ಕೊಡುವಾರನ ಸನಿಹಕ್ಕೆ ಸಿಹಿ ಮುದಿನ ಕಾಣಿಗೆ ಕೊಡುವಾರನ ಸನಿಹಕ್ಕೆ ಹೊಸ ಪ್ರೇಮದ ಕವಿಕಲ್ಪನೆ ಈ ಬಾಳ ಪಯಣ ಜೊತೆಯಾಗಿ ಹೊಸ ಪ್ರೇಮದ ಕವಿಕಲ್ಪನೆ ಈ ಬಾಳ ಪಯಣ ಜೊತೆಯಾಗಿ ನಲ್ಲೊಲವೇ ಬಾರಿ ನನ್ನ ಚೆಲುವೆ ಸಿಹಿ ಮುದಿನ ಕಾಣಿಗೆ ಕೊಡುವಾರನ ಸನಿಹಕ್ಕೆ ಸಿಹಿ ಮುದಿನ ಕಾಣಿಗೆ ಕೊಡುವಾರನ ಸನಿಹಕ್ಕೆ ಓ ಹೀಗೇನಾದರೂ ಎದುರಾಗಿ ಮಾತನಾಡಿದರೆ ನನ್ನ ತಮ್ಮ ಶಂಕರನನ್ನೇ ಕಳೆದುಕೊಳ್ಳಬೇಕಾಗುತ್ತದೆ. ಆದ್ದರಿಂದ ಹೇಗಾದರೂ ಮಾಡಿ ಜಯರಾಜನ ತಂಗಿಯನ್ನ ನಮ್ಮ ಮನೆ ತುಂಬಿಸಿಕೊಳ್ಳಲೇಬೇಕು. ಇದಕ್ಕೊಂದು ಒಳ್ಳೆಯ ಸಮಯ ನೋಡಿ ಕುಲಕರ್ಣಿ ಹತ್ತಿರ ಹೇಳಿ ಕಳಿಸಿದರಾಯಿತು. ಯಾರನ್ನ ಚೆಕ್ ಮಾಡಬೇಕಪ್ಪ ಈಗ ನಾನು ಅವನ ಎಲ್ಲಿಂದ ಏನ ಬಿಡಪ್ಪ ಸ್ಟೇಜ್ ಅದ ಒಂದು ಸೂರು ಸರಿ ಇಲ್ಲಿ ನೋಡ್ರಿ. ಏನ್ ಊರಾಯ್ತು ಅಯ್ಯಪ್ಪ ಈ ನಮ್ಮ ಅಲಮರ್ಸಿಕೆರಿ ಒಂದಾರ ಚಂದಾನುಡಿಗೆ ಬಂದ್ ಚೆಕ್ ಮಾಡ್ಕೊಂಡು ಹೋಗ್ಲಿಲ್ಲ ನನ್ನ ಹಣೆ ಬರ್ಕ ಎಲ್ಲವೂ ಬರೀ ಮುದುಕ್ಯಾರ ಬರ್ತಾರ. ಮುದುಕ್ಯಾರ ಬಂದ ನಂದು ಹಲ್ಲಿ ಮುಟ್ಟಿ ನೋಡು, ನಂದು ಇಲ್ಲಿ ಮುಟ್ಟಿ ನೋಡು ಅಂತಂದು ಗಂಟು ಬೀಳ್ತಾವು. ಗಂಟು ಬಿದ್ದು ಅದ್ರಾಗೂ ಬೇರೆ ಈ ನಮ್ಮ ಮಾಳವತ್ತೆದಳಲ್ಲ ಬಂದು ಡಾಕ್ಟರೇ ನಂದು ಮುಂಜಾನಿಂದ ಸಂಜೆವರೆಗೂ ನನ್ನ ಕುಡಿಕಿ ಬಾಯಿ ಸಣ್ಣದತ್ತು. ಈಗ 8 ಗಂಟೆಲಿಂದ 9 ಗಂಟೆವರೆಗಾದ್ರೂ ಕುಡಿಕಿ ಬಾಯಿ ತೆರೆದು ಬಿಟ್ಟೈತೆ. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ ಅಂತಂದು ನೋಡ್ರಿ ಡಾಕ್ಟರ, ನನ್ನ ಕುಡಿಕಿ ಬಾಯಿ ಮುಚ್ಚಬೇಕಂದ್ರ ಒಂದು ಸಣ್ಣ ಗುಳಿಗಿದ್ರು ಕೊಡ್ರಿ ಅಂತಾಳ.
ಶಿವನೇ ಶಂಭುಲಿಂಗ. ಅದ್ರಾಗೂ ಬೇರೆ ಈ ನಮ್ಮ ಪಾತಾಳವತ್ತಿ ಬಂದು ಡಾಕ್ಟರೇ ನಂದು ಸೇದ ಬಾವಿ ಮ್ಯಾಗ ಕರಿಕಿ ಮಡ್ಡ ಬೆಳ್ಳಗಾಯ್ಬಿಟ್ಟವು, ಅದಕ್ಕ ಒಂದು ಸಣ್ಣದ ಮೂಲಮಿದ್ರು ಕೊಡ್ರಿ ಅಂತಾಳ. ಅದ್ರಾಗೂ ಬೇರೆ ಈ ನಮ್ಮ ಬಂಡ್ರಿ ಪ್ರೇಮವತಿ ಬರ್ತಾಳ ಬಂದು ಡಾಕ್ಟರೇ ನನವೆರಡು ಗಜ್ಜೆ ನಿಂಬೆ ಹಣ್ಣು ಅದಾವಲ್ಲ ಅದ್ರಾಗ ರಸನ ಬರಂಗಿಲ್ಲ ಅಂತಂದೇಳಿ ಆ ರಸ ಬರ ಹಂಗ ಒಂದು ಪ್ರಾಣಿಕದ್ದು ಕೊಡ್ರಿ ಅಂತಾಳ. ಅವನು ಈ ಮುದುಕಿಯರ ಕಾಲಾಗ ಯಾವ್ದು ಕೊಡ್ಲ್ಯೋ ಯಾವ್ದು ಬಿಡ್ಲ್ಯೋ ನನಗೆ ಒಂದು ಗೊತ್ತಾಗವಲ್ದಪ್ಪ. ಅದ್ರಾಗ ಬೇರೆ ಈ ನಮ್ಮ ಮಳವತ್ತಿ ಬಂದು ಡಾಕ್ಟರ ಹಕ್ಕಿಗೆ ಕೊಡಬೇಡ ನನಗೆ ಕೊಡಬೇಡ, ಈ ನಿನ್ನ ಏರಿ ಮೇಲೆ ಪಾತಾಳವತ್ತಿ ಅದಾಳಲ್ಲ ಹಕ್ಕಿಗೆ ಕೊಟ್ಟು ಬಿಡಪ್ಪ ಅಂತಾಳ. ಕೊಟ್ಟು ಬಾರಪ್ಪ ಅಂತಾಳ. ಬಾ ಅಂದು ಡಾಕ್ಟರ ನಿಮ್ದು ಇಲ್ಲೇ ಸೋರ ಕುಂತಲ್ರಿ ಅಂತಾಳ. ಅವನವನು ಹರ್ಯದ ಹುಡುಗಿಯರಿಗಿಂತ ಈ ಮುದುಕರು ಹುಂಡ್ರು ಅವ್ರದ್ದು ಬಹಳ ಹೆಚ್ಚಾಗ್ಬಿಟ್ಟೈತ್ರಿ. ಅದ್ರಾಗ ಈ ಡಾಕ್ಟರ್ ಅದಾರಲ್ಲ ಇವ್ರು ಯಾರು ಬೇಡ ಅಂತ ಹೇಳಿ ಒಂದು ತಾಸು ಮೊನ್ನೆ ಮನೆ ಕಟ್ಸ್ಯಾರ್ರಿ ನಮ್ಮ ಮಕ್ಳು, ಅದ್ರಾಗ ಬರ್ತಾನವ. ಯಾಕಂದ್ರ ಅಕ್ಕಿದೇವ್ ಕುಡಿಕಿ ಬಾಯಿ ಆಗ್ಲೈತಿ, ಈಕಿದು ಸಣ್ಣದೈತಿ ಅಂತಂದೇಳಿ ನಿನ್ನ ಮನೆಗೆ ಬರ್ತಾನೆ ಅಂತಂದೇಳಿ ಓದಪ್ಪ ಅಂದ್ರ ಅಂದಂಗ ಈ ನಮ್ಮ ಕಬರ್ಗೇಡಿ ಅಂಜಲಿ ಯಾವ ಓಣೆಗೆ ಹೋಗಿ ನಿಂತಾಯ್ತು, ಯಾರತ್ತಲ್ಲಿ ಬಾಯಿ ತಕ್ಕ ನಿಂತಾಯ್ತು ಒಟ್ಟ ಗೊತ್ತಾಗವಲ್ದು. ಬರ್ಲಿ ವಿಚಾರ ಮಾಡಿರ ಗೊಡಚುಂಡ ಮಲಗಿ ಗೋಕಾಕ ಪಾಸ ತಿರುಗಿದ ನೆನಪಿಲ್ಲ, ಗೋಕಾಕ ಕರದಂಗ ಕಳಲವ ಕುಂತ ತಿರುಗಿದ ನೆನಪಿಲ್ಲ. ಏಳ ಹುಡುಗ ನಡುವಿನ ನಡುವ ನಡೆಯಲು ನೆನಪೈತೆ, ಅಕ್ಕನ ಹನುಮಪ್ಪನ ಕಾರ ಗುಡ್ಡ ಹಾಡಿನ
ಮಾಡ್ಲಿ ಅಂಜಲಿ ಆ ನಮ್ಮನ್ನ ಕರ್ದು ಕಟ್ಟಾರಲ್ಲ ಕಟ್ಟಾರಿಲ್ಲ ತುರಿಸಿ ಮೇವ ಕರೋಲ್ಲ ಏನ ಅದನ್ನ ಬಾಲ ಹಾಕ್ತಾನ. ನೀನು ಮೊನ್ನೆ ಮಾಡ್ಕೊಂಡು ಹೋದಕ್ಕೆ ಇವತ್ತಿಲ್ಲಿ ಬಂದು ನಾಟಕ ಸ್ಟೇಜ್ನ ಸಿಕ್ಕಿ ಅಂದ್ರ ಏನು ವಿಷಯ ನಿಂದು? ಅಯ್ಯಯ್ಯೋ ಡಾಕ್ಟ್ರ ಏನ್ ಹೇಳಿಪ್ಪ ಅದ್ರ ವಿಷಯ. ಮಾನ್ಯ ನೀ ಏನು ಮಾಡಿ ಕಳ್ಸಿದ್ಯಲ್ಲ ಮುನಿಗಿಸಿ ಆ ನೋವು ನಾ ಹೆಂಗ ಮರಿಲೋ ಮಾರಯ್ಯ. ಅಲ್ಲ ಒಂದೇ ಸಲ ನನ್ನ ಜೀವ ಹೊರಗೆ ಹೋಗುದು ಒಳಗ್ ಹೋಗುದು, ಹೊರಗೆ ಬರುದು ಒಳಗ್ ಹೋಗುದು, ಜೀವ ಒಟ್ಟು ಕೈಯಾಗ ಹಿಡ್ಕೊಂಡಂಗ ಐತ್ ನೋಡು ಮಾರಯ್ಯ. ಅಲ್ಲ ಅಂಜಲಿ, ನಿನಗೆ ಮೊನ್ನೆ ಮಾಡಿದ್ದು ನೋವು ಆಕತಿ ಇಲ್ಲ ಅಂತ, ಅದ್ರಾಗ ನಾನು ಕೂಡ ಏನು ಬ್ಯಾರೇದು ಮಾಡ್ಸಿದ್ದಿ ನೋಡು, ಆ ಅದು ಭಾರಿ ನೋವಾಗಿರ್ಬೇಕು ನಿನಗೆ. ಅಯ್ಯಯ್ಯೋ ಡಾಕ್ಟ್ರ ಏನ್ ಕೇಳ್ತೀಯೋ ಮಾರಯ್ಯ. ಮಾಡಿ ಏನ್ ಚೂಜೋ ಮಾರಯ್ಯ, ಮಾಡಿ ಏನ್ ಚುಚ್ಚು ಕಳ್ಸಿದ್ಯಲ್ಲ. ಅಲ್ಲ ಚುಚ್ಚು ಕಳ್ಸಿದ್ ಕೂಡಲೇ ರಗತನ ಹೊರಗ ಬಂದಿತ್ತು. ಅವನು ಕರೆಕ್ಟ್ ಆಗಿ ಒಳಗಿಟ್ಟು ಆ, ಹಂಗ ಚುಚ್ಚಿ ಎಣ್ಣೆ ಬಿಟ್ಟಿದ್ನಲ್ಲಿ ಅದ್ ಹೆಂಗ ಹೊರಗ್ ತಕ್ಕಂದಿ? ಡಾಕ್ಟ್ರ ರಗತ್ ಅಷ್ಟ ಅಲ್ಲೋ ಮಾರಯ್ಯ, ರಕ್ತ ಜೊತೆ ಏಗಪ್ಪ ನೀನು ಎರಡು ಸರಕ್ಕೆ ಹೊರಗ ಬಂದಿತ್ತು. ಊಟ ಮಾಡ್ಯಾನಿಲ್ಲ ಏ ಮಾಡ್ಯಾನ ಹೇಳ. ಕರೆಕ್ಟ್ ಆಗಿ ಒಳಗಿಟ್ಟು ಒಳಗಿತ್ತು ಚುಚ್ಚಿ ಚುಚ್ಚಿ ತಗೋದು ಎಣ್ಣೆ ಬಿಟ್ಟಿದ್ದಲ್ಲಿ ಅದನ್ನೆಲ್ಲ ಹೊರಗ್ ಬಂತು. ಡಾಕ್ಟ್ರ ನಾ ಇದನ್ನ ಮೊದಲು ಹೇಳ್ತು ನೋಡ್ರಿ, ಒಟ್ಟು ಬಾಳ ಎಣ್ಣೆ ಹಾಕಿ ಮಾಡಕ್ ಹೋಗ್ಬೇಡ್ರಿ. ಎಲ್ಲಿ ಕೇಳಿ ಬಾ ತ್ರಾಸ ಆಕತಿ. ನಿಮ್ಮಂತ ಹರಿಯದ ಹುಡುಗರಿಗೆ ತ್ರಾಸ ಆಗ್ಬಾರ್ದಂತ ನಾ ಕೈಯಾಗ ಎರಡು ಕೊಟ್ಟಿರ್ತೇವಲ್ಲ, ಯವ್ವ ಯವ್ವ ಏನ್ ಕೊಟ್ಟು? ಒಂದು ಉತ್ತಂದು ಎರಡು ದುಂಡರು ಯುವ ಯುವ ಉದ್ದಂದು ಗಬಕ್ಕನ ಬಾಯಿಗೆ ಇಟ್ಕೊಂಡ್ಬಿಟ್ರ ನೋವು ಕಮ್ಮಿ ಆಕತಿ. ಗುಳಿಗೆದವನ್ರಿ ಯಾ ಅದಾಗಪ್ಪ ಅದ್ರಾಗ ಒಂದು ಉದ್ದಂದ ಐತಲ್ಲ ಉದ್ದಂದು ಹಾಕ್ಯಂಡು ಬಾಯಾಗ ಇಟ್ಕೊಂಡ್ ಸಿಕ್ಬಿಟ್ರ ಓ ಸಮಾಧಾನದಿಲ್ದಂಗಿತ್ತು. ಸಮಾಧಾನ ನಾಟಗಾಡಿ ಹೋಗಿ ನೋಡು. ಗುಳಿಗೆದವನ್ರಿ ಡಾಕ್ಟ್ರ ಯಾ ಗುಳಿಗೆದಾವ ಅಂತ ಉದ್ದ ಅನ್ನೋದಾತ ಗುಂಡ ಅನ್ನೋದಾತ ನಿನಗೆ ಎಂತ ಬೇಕು ಅಂತ ಕೊಡ್ತಾನವ. ಡಾಕ್ಟ್ರ ಏನ್ರಿ ಅವು ಉದ್ದುದ್ದನು ಗುಂಡುಂಡನು ಬಾಯಾಗ ಇಟ್ಕೊಂಡ್ ಚೀಪು? ಅದರಿ ನೋವು ಬಂದಾಗ ಎರಡು ಗುಳಿಗೆ ಬಾಯಿ ಒಳಗೆ ಇಟ್ಕೊಂಡು ನುಂಗಿದ್ರ ನೋವು ಕಮ್ಮಿ ಆಕತಿ. ಒಂದು ಉದ್ದನ ಗುಳಿಗೆ ಬಾಯಿಗೆ ಇಟ್ಕೊಂಡ್ ಲಚ್ಚ 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 ನೆಕ್ಕಿ ನುಂಗ್ಕೊಂಬಿಟ್ರ ಅವನವನು ಸಮಾಧಾನದಿಂದಾಗ ಮಕ್ಕಂಬಿಡ್ತಿ ನೋಡು. ಡಾಕ್ಟ್ರ ನನ್ನ ಮ್ಯಾಲ ಎಷ್ಟೊಂದು ಪ್ರೀತಿ ಇದ್ರಿ ನೀವು ನೋಡಿಲ್ಲ. ಇನ್ನು ಮ್ಯಾಲ ನಿನಗ್ ಡಾಕ್ಟರ್ ಅನ್ನಂಗಿಲ್ಲ, ಡಾಕ್ಟರ್ ಮಾವಾರ ಅಂತ ಕರಿತೀನಿ. ಯಾರಿಗೆ ನಾನೇ ಸಿರೋಳದಾಕಿ ಸಾಯ ಕುಡುಕುಗ ಅವನವನು ಸಾರಯ್ಯ ಕೊಟ್ಟಂಗತೋ ನನ್ನ ಜೀವಕ್ಕ. ಡಾಕ್ಟ್ರ ಡಾಕ್ಟರ್ ಮಾವಾರ ಹೇಳ್ರಿ ಅಂಜಲಿ. ಹಂಗಲ್ಲ ನಾ ಇರಾಕಾಗಲಿ ಮತ್ತ್ಯಾಕ ಹೇಳ್ಬಿಡು. ಇದ ಖುಷಿಯಾಗ ಹೆಂಗ ತಣ್ಣಗ ತಂಪನ ಗಾಳಿ ಬಿಸಾಕ್ತೈತಿ. ನೀನು ಒಳಗಿನು ಮ್ಯಾಗಿನು ಎಲ್ಲ ತಟ ತಟ ಬೀಳುವಂಗ ಎಬ್ಬಸ್ ಎಬ್ಬಸ ಮತ್ತೆ ತಡ ಯಾಕೆ ಮಾಡ್ತೀವಿ? ಎಬ್ಬಸ್ ಬರ್ತಾರ ಚಂದಾಗಿ ಕುಡಿಯಕ್ಕೆ ಹೋಗ್ಬಿಡೋಣ. ನಿನ್ನ
ಹೇಳ್ಬಾರ ಮರೆ ಇದಾತ ಹೇಳಿ ಬಿಡೋಣ. ಏ ತಮ್ಮ, ಏ ಹುಡುಗ, ದಾರಿ ಬಿಟ್ರ ನಿಲ್ರಿ ಹೋಗ್ಬಟ, ನಾವು ಹೊಂಟವೆ. ಅಂಜಲೆ 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 ಮಾತುಮ ತೂ ಮುಜೆ ಮಾತುಮ ತೂ ಮುಜೆ ಮಾತುಮ ತೂ ಮುಜೆ ಅಂಜಲೆ ಅಂಜಲೆ ದಾರಿ ಬಿಟ್ಟು ಹೇಳ್ರಿ. ಏ ಮರೆಯ ಚಿಲ್ರಲ್ಲ, ಮುಂದಕ್ಕೆ ಹೋಗು ಮರೆಯ, ಮುಂದಕ್ಕೆ ಹೋಗ. ತಗೊಳಪ್ಪ, ಇವ್ರು ನನಗೆ ಚಿಲ್ರಿಲ್ಲ, ಇವ್ರ ಚಿಲ್ರ ನನ್ನ ಮಕ್ಳು ಅದಾರ, ನನಗೆ ಚಿಲ್ರಿಲ್ಲ ಅಂತಾರ. ಏಯ್ ಮಂಗ್ಯಗೋಳ, ಏ ಮಾಮ ನಿನಗ ಯಾರ ಮಾಮ ಅನ್ನಕತ್ತಾರ ನೋಡು. ಹ್ಞೂ ಲೇ ಇವ ಯಾವನ್ಲೇ ಇವನು? ಸಿಕ್ಕ ಟೈಮ್ನ ಸಮಾಧಾನ ಮಾಡ್ಕೋಬೇಕಂದ್ರ ನಿಮ್ಮಂತವ್ರ ಬೇರೆ ಕಾಟ. ಸುಮ್ಮನೆ ಹೋಗೋ ಮರೆ, ಮೊದ್ಲ ತಲೆ ಕೆಡಿಸ್ಬೇಡ, ಸುಮ್ಮನೆ ಹೋಗ. ಎಲ್ಲಾ ಮಕ್ಕಳು ಇಲ್ಲಿ ಈ ಕುಲಕರ್ಣಿ ಎದುರಿಗೆ ಬಾಣ ಬೀಸ್ತೀರಾ? ತಡ್ರಿಲೆ ಮಾಡ್ತಾನೆ ಮಕ್ಕಳ ನಿಮಗ. ಏ ಪೊಲೀಸ್ ಬಂದ್ರಿ, ಏ ಪೊಲೀಸು! ಯಪ್ಪ ಏ ಯಪ್ಪ, ನಾ ಏನೂ ಮಾಡಿಲ್ಲಪ್ಪ. ಬೇಕಂದ್ರ ನಿನ್ನ ನೆತ್ತಿ ಮ್ಯಾಗ ತೆಗಿ. ಯಾರ್ಯಾರ ಮನಿ ಬೆಂಕಿ ಹತ್ತಿದ್ದಲ್ರು ಯಪ್ಪ ಇದು? ನನ್ನ ಮನೆಗೆ ಹತ್ತಿ ದಾಗ ಉರಿಯಕ್ ಹತ್ತಿ ಬಿಟ್ಟೈತಿ. ಏ ಡಾಕ್ಟ್ರ, ಒಂದಿನ 2 ದಿನ ಆಗಿಲ್ಲ, ಅಷ್ಟ್ರಾಗ ಕಡ್ಡಿಕೇರಿ ಹಿಟ್ಟು ಬಿಟ್ಟೇನಪ್ಪ? ತಪ್ಪು ತಿಳ್ಕೊಬೇಡು ಕುಲಕರ್ಣಿ ಅವರ. ನಿಮ್ಮ ಮಗಳದು ಹೊಟ್ಟೆ ಕೆಟ್ಟಂದು ಜರ್ಗಿ ತುಂಬ್ಕೊಂಬಂದಾಳ, ಅವನವನು ಕುಂತೆದ್ದಳದ್ರಾಗ ತಲೆ ಚಕ್ಕರ್ ಬಂದು ಬೆದ್ದು ಬಿಟ್ಟಾಳ. ಇದನ್ನ ನೋಡಿದ ನಮ್ಮ ಗುರುಬಸಪ್ಪ ಮಾವ ನನ್ನ ಮುಂದೆ ಬಂದು ಹೇಳಿದ, ಅದ್ರಾಗ ಮನೆ ಕೊಟ್ಟು ದೇವ್ರ ನೀವು, ಅಂತದ್ರೊಳಗ ನಿಮ್ಮ ಮಗಳಿಗೆ ಯಾವ ತೊಂದ್ರೆ ಗಿಂದ್ರಿ ಬಂದಿರಬಾರ್ದು ಅಂತ ಹೇಳಿ ಎದ್ದು ಬೆದ್ದು ಓಡಿ ಬಂದು ಟ್ರೀಟ್ಮೆಂಟ್ ಮಾಡಕತ್ತೇನೆ. ಅಷ್ಟ್ರಾಗ ನೀವು ಬಂದ್ರಿ ಕುಲಕರ್ಣಿ. ಅಂದ್ಕೊಂಡೆ ನಾನು, ನನ್ನ ಮಗಳ ಅಪರಂಜಿ ಇದ್ದಂಗ ಅಂತ. ಹೌದಿಲ್ಲಪ್ಪ? ಏ ಡಾಕ್ಟ್ರ, ದೇವರಾಗಿ ಬಂದು ನನ್ನ ಮಗಳ ಕಾಪಾಡಿದ್ವಿ ಬಿಡಪ್ಪ ಮರೆಯ. ಕುಲಕರ್ಣಿ ಅವರ, ಜೀವ ಉಳಿಸೋದ ನಮ್ಮ ಕರ್ತವ್ಯ. ನಮ್ಮ ಮಾವ ಮುದುಕಾದ್ರೂ ಬುದ್ಧಿ ಬರ್ಲಿಲ್ಲ ನೋಡಪ್ಪ. ಅಂಜಲಿ ಕರ್ಕೊಂಡ್ ಹೋಗಿ ರಾಗಿ ಹೊಲ್ದಾಗ ತಿನ್ನಿ ಹರ್ಸದ್ ಬಿಟ್ಟು ಅಲ್ಲಿ ನಮ್ಮ ಅಕ್ಕನ ಒಬ್ಬಕ್ಕೆ ಹಚ್ಕೊಂಡು ಮಗಳ ಕರ್ಕೊಂಡು ಬೆಳಗ್ಗೆ ವಾಕ್ ಬಂದಾನ. ವಾಕ್ ಏನ್ ಮಾವ, ತಂದಿ ಮಗಳು ಇಬ್ಬರು ವಾಕ್ ಬಂದಿರೇನ? ಏ ಬಸ್ಸ, ಇವ್ರು ಹೊಸದಾಗಿ RMP ಡಾಕ್ಟರ್ ಸತ್ಯ ಅಂತ ನಮ್ಮ ಊರಿಗೆ ಬಂದಾರ. ನಮ್ಮ ಮನ್ಯಾಗ ಬಾಡ್ಗಿ ಅದಾರ. ನೀನೇ ಇದು ಕೊಳ್ಳಾಗ ಒಂದು ಕೈಯಾಗ ಒಂದು ಚೀಲ ಹಾಕೊಂಡು ಉದ್ದ ಸಾಮಾನು ಹಿಡ್ಕೊಂಡ್ ಬಂದ್ಬಿಟ್ಟಿದೆ. ಏನ್ ಮಾಡ್ತೀಮವ, ಈ ಆಳ್ ಕೇಬೇರ್ ಅದರಲ್ಲ, ಕರೆಂಟ್ ಒಮ್ಮೆ ಫುಲ್ ಕೊಡೋದು, ಒಮ್ಮೆ ಸಿಂಗಲ್ ಕೊಡೋದು ಮಾಡಿ ನನ್ನ ಮೋಟ್ರನ ಸುಟ್ಟಿಟ್ಟು ಬಿಟ್ಟಾರ. ಅದಕ್ಕ ರಿಪೇರಿಗೆ ಒಯ್ಯಕತ್ತೀನಿ, ರಿಪೇರಿಗ. ಏ ಬಾಸ್ಯ, ನಿನ್ನ ಏನ್ ಮಾಡೋದಲ್ಲಿ, ನಿನ್ನ ಮಿಸ್ ಗಿರಣಿ ಸಣ್ಣದು ತಗೊಂತೈತಿ, ದೊಡ್ಡದು ತಗೊಂತೈತಿ. ಬಿಡುವಿಲ್ದ ಬೀಸಿ ಹೋಗಿರ್ಬೇಕು. ಏ ಯಪ್ಪ, ಏನದು ಸಣ್ಣದು ದಮ್ಮಂದು ಅತ್ತಿಯಲ್ಲ ಯಪ್ಪ? ನೋಡಿ ಆಟ ಗೋಡಿ ಮೇಲೆ ದೀಪ ಇಟ್ಟಂಗ ಮಾತಾಡ್ಬೇಡ ಯಪ್ಪ. ಯಾಕಂದ್ರ ನಾ ಇನ್ನೂ ಸಣ್ಣ ಹಾಕಿದೀನಿ, ನನಗೇನು ಗೊತ್ತಾಗತ್ತಿದೆಯೇನ? ಅಷ್ಟು ಗೊತ್ತಾಗ್ಲಿಲ್ಲ ನಿಮ್ಮ ಅಪ್ಪ ಹೇಳಿದ್ದು. ಏನ? ಸಣ್ಣದಂದ್ರ ಜೋಳದ ಕಾಳು, ಅದ್ರಾಗ ಸ್ವಲ್ಪ ದೊಡ್ಡದಂದ್ರ ಮೆಕ್ಕೆಜೋಳ ಕಾಳು. ಮೆಕ್ಕೆಜೋಳ ಕಾಳು ಹೆಂಗ? ಮತ್ತೆ ಹಂಗ. ಹಂಗಲ್ರಿ, ನೀವು ಕೌನ್ಸಿನಾಗ ಇಟ್ಟು ಮಾತಾಡಿದ್ರೆ ನನಗೆ ಹೆಂಗ್ ಗೊತ್ತಾಗಬೇಕು? ಯಾಕ ನಾ ಇನ್ನೂ ದೊಡ್ಡ ಹಾಕಿಲ್ಲ, ಇನ್ನೂ ಸಣ್ಣ ಹಾಕಿದ್ದೀನೋ ಮರೆಯ. ಹೌದ್ರಿ ಬಸ್ ಅವ್ರ,
ಕರೆಂಟ್ ಇಲ್ಲ ಅಂದ್ರೆ ಹೆಂಗ್ ಜೀನ ಚಲೋ ಮಾಡ್ತೀರಿ ನೀವು? ಕರೆಂಟ್ ಇಲ್ಲದ್ರೆ ಏನಲ್ಲಿ ಜಾನ್ರೇಟ್ ಹಚ್ಚಿ ಚಲೋ ಮಾಡ್ತೇನೆ. ಈ ಬಸ್ ಅಂದ್ರೆ ಅಷ್ಟು ಸುಲಭ ಇಲ್ಲಲೇ. ಯಾಗೇನ್ಲೆ ಅಲ್ಲಲೇ ಬಸ್ಯ ದಬಾಸ್ ಚಲೋ ಮಾಡಿದೆ ಅಂದ್ರ 3 ತಿಂಗಳು ಬರೋ ಮಿಷನ್ 3 ದಿವಸ ಬರೋದಿಲ್ಲ ನೋಡ್ಲೆ. ಹೇಳಪ್ಪ ಡಾಕ್ಟರ್ ನೀನಾರ ಒಟ್ಟ ಅವನಿಗೆ ಮಾತು ಕರೆ ಐತ್ರಿ ಕುಲಕರ್ಣಿ ಅವರ. ಲೇ ಮಾವ, ನೋಡಕ್ ಇವನ ಗಿಡ್ಡ ಚಂದನಂತ ಹೇಳಿ, ಇವನಿಗೆ ಗೋರ್ಮೆಂಟ್ ನೌಕರಿ ಬೇರೆ ಆಯ್ತಂತ ಹೇಳಿ, ಇವನಿಗೆ ಏನಾರ ನೀನು ಮಗಳು ಕೂಡ ಪ್ಲಾನ್ ಮಾಡಿದೆ ಅಂದ್ರ ಮಕ್ಕ ಮರಿ ಗೊತ್ತು ಸಿಗ್ಲಿಲ್ದಂಗ ಹೊಡೆದು ನಿನ್ನ ಒತ್ಕೊಂಡ್ ಹೋಗಿ ಸುಡುಗಾಡಕ್ ಸುಟ್ಟು ಬಂದ ನಿನ್ನ ಮಗಳ ಅಂಜಲಿ ಒತ್ಕೊಂಡ್ ಹೋಗ್ಲಿಲ್ಲದ್ರ ಈ ಬಸ್ ಏನಲ್ಲೇ ಬಸ್. ಯಾಕ್ ಮಾವ? ಅಲ್ಲ ಸುಮ್ಕ ನಿತ್ಯಲ್ಲ ಬೆದ್ರ ಗೊಂಬೆ ನಿಂತಂಗ. ಯಾಕೆ ಏನಾಗೈತಿ ನಿನಗ? ಮಗಳ ನಿಮ್ಮ ಮಾವಗ ಇತ್ತಿತ್ಲಾಗ ಗುದ್ದವನ್ ಬ್ಯಾನಿ ಬಂದು ಸ್ಟಾರ್ಟ್ ಆಗಿ ನೋಡು. ಗುದ್ದೋನ್ ಬ್ಯಾನ್ ಬಂದೈತೆ? ಏ ಮಾವ ಅದಕ್ಕೆ ಯಾಕೆ ಚಿಂತೆ ಮಾಡ್ತಿ? ನಾ ಅದನ್ನ ಅದಕ್ಕೆ ಯಾಕೆ ಚಿಂತೆ ಮಾಡ್ತೀವೋ ಬಚ್ಚಾ? ನೋಡು ಆ ಹಂಜಲಿ ಕಾಡು ಔಷಧಿ ತಗೊಂಡ್ ಏನ್ ಮಾಡ್ತಿ? ಅವನವನು ನನ್ನ ಇಂಗ್ಲಿಷ್ ಮೆಡಿಸಿನ್ ತಗೋ. ಅವನವನು ನೆಟ್ಟಗಾಗಿ ಮಕನಕ್ ಚಲೋ ಮಾಡ್ತೀಯಪ್ಪ, ಮಕನಕ್ ಚಲೋ ಮಾಡ್ತಿದ್ಯಾ? ಲೇ ನಿನ್ನ ಇಂಗ್ಲಿಷ್ ನನಗೇನು ಮೀಡಿಯಂ ಗುಳಿಗೆ ಬ್ಯಾಡ್ತಮ್ಮ. ಅಲ್ಲಿ ಸೀತಾವತಿ ತಕ್ಕ ಹೋಗಿ ಹೆಂಗ್ ಬೇಕಂಗ ಚೆಕ್ ಮಾಡ್ಕೊಂಡ್ ಆಕಿಗೆ ಕೊಟ್ಟು ಬಿಡ. ನಮ್ಮ ಅಂಜಲಿ ತಲೆ ಐತೆ ಔಷಧಿ ನಾನು ತಗೊಂತೇನೆ, ಆಕಿ ಕೊಡ್ತಾಳ. ಹೌದ್ ಮಾವ ನಾ ಕೊಡ್ತೀನಿ. ಏ ಬಚ್ಚಾ, ಅಂಜಲಿ ಅವರು ಅಂಜಲಿ ಔಷಧಿಗಿಂತ ನನ್ನ ಇಂಗ್ಲಿಷ್ ಮೆಡಿಸಿನ್ ತಗ. ಅವನವನು ಈ ಊರಾಗ ಮುದುಕ್ಯಾರ ನೋವು ಬಿಡಂಗಲ್ಲ, ಹೆಣ್ಣು ಹುಡ್ರು ನೋವು ಬಿಡಂಗಲ್ಲ. ಹಂಗಿರ್ತತಿ ನಂದ ಪವರ್. ನೋಡ್ಲೆ ಗಿಡ, ನಾನು ಹೇಳೋದು ಒಂದೊಂದೇ ಮಾತ. ಸುಮ್ಮ ಇಲ್ಲಿಂದ ಮುಗುಳಿ ಮಿಚ್ಕೊಂಡು ನೀರು ಕಟ್ಟಕ್ಕೆ ಹೋಗ್ಬಿಟ್ರ ನಾನು ನಮ್ಮದ ಅನ್ನೋದು ಐತಿ ಒಂದು ಸೈಲೆಂಟಾಗಿ ತಗೊಂತೇನೆ. ನಮ್ಮ ಅಂಜಲಿ ಕೊಡ್ತಾಳ. ನೀವು ಫಸ್ಟ್ ಇಲ್ಲಿಂದ ಜೋಗ ಖಾಲಿ ಮಾಡ್ರಿ. ಆಯುರ್ವೇದಿಕ್ ಏನಾರ ತಗೋ, ಇಲ್ಲ ಇಂಗ್ಲಿಷ್ ಮೆಡಿಸಿನ್ ತಗೋ, ಒಟ್ಟಿನಲ್ಲಿ ನೀನ್ ಸುದ್ದಾಗ ಯಾವ ಮಗಳ ಹೋಗ ನಡಿ. ಏಯಪ್ಪ ಏಯಪ್ಪ ನಾನ ಬರ್ತಾನೋ ನಡಿ. ಯಾಕಂದ್ರ ಬಸ್ಸು ಮಾವಾಗ ಆರು ಯಾಕ ಸೊಪ್ಪು ಕಿತ್ಕೊಂಡ ಕೊಟ್ಟು ಬರ್ತಾನ. ಇನ್ನು ಊಟಕ್ಕ ಮಾಡಿಲ್ಲ, ಇನ್ನು ಮುದುಕ ವಯಸ್ಸಾದ ಮುದುಕನ ಉಪವಾಸ ಕೆಡಿವಿ, ಮಣ್ಣಿ ಗಿಡಿ ಮಾಂಸ ಮಾಡಿ ಇಟ್ಟಿದಿ. ನಡಿ ಹೋಗೋಣ. ಏಯಪ್ಪ ಇರವ ನನಗ ಒಬ್ಬ ಮಾವಾಗ ಮತ್ ಪಾಪ ನಾ ಅಲ್ಲ ಮತ್ ಯಾರ ಅಕ್ಕಾರ ನಾನ ಅದನ್ನ ಹೋಗ ಸಾವಿರ ಸಸಿ ಮುಚ್ಚ ನೀ ಮೌನು ಬಾಯ್ನ ಹಾಕ ಬಾಯ್ ತೆಗ್ದಂಗ್ ತೆಗಿತೀಯಲ್ಲ. ನೋಡು ಬಸ್ಸ, ನೀನು ಹರಾಮ್ ಆಗಂಗಿದ್ರ ನಾನಿದ್ದಾಗ ನಮ್ಮ ಮನೆಗೆ ಬಾ, ಅವಾಗ ಔಷಧಿ ಕೊಟ್ಟು ಕಳ್ಸಂತಿ ಮಗಳ. ಈಗ ಹೋಗೋಣ ಬಾ. ಏ ಮಾವ ನಾ ಇನ್ನ ಬರ್ತಾನ ನೋಡಿಲಿ. ನಾ ಮಾಪಿಲ್ದಾಗ ನೀ ಬಾ, ನಾನು ಔಷಧಿ ತಂದು ಕೊಡ್ತಾನ. ಅಲ್ಲ ಈ ಬಸ್ಸಾಗ ಒಂದು ಒಗಿಯ ಹಂಗ ಹೋಗಿ ಬಿಟ್ರೆ ಹೆಂಗ? ಅದಕ್ಕ ಹಿಡ್ದೇವ ನನಗೆ ಗೊತ್ತಾಗೈತೆ ನನಗ. ಬರೀ ಮಾಸ್ತಾರ ಏನು ಹುಡುಗ ಎಲ್ಲಿ
ಏನ್ ಹುಡುಗ ಏನಾಗತೈತಿ ಅಡ್ಡ ಕಣದಾಗ ಏನು ಕೂಲ್ ಡ್ರಿಂಕ್ಸ್ ಬೇಕೇನವಾ? ತಣ್ಣಗಾಗ್ಯದೆವು ಬಿಸಿ ಮಾಡಿಕೊಡ್ಲ ಬೇಡ ಯಪ್ಪ ಅಂಜಲಿ ಹೇಳಪ್ಪ ಈಗಿನ ಹುಡುಗರು ಸರಿ ಇಲ್ಲ. ತುಂಬಿದ ಕೊಡಕ ಕಲ್ಲು ಹೋಗದು ತೂತ್ ಕೆಡವ ಅದಾವ. ಹ್ಞೂ ಈಗ ಜಲ್ದಿ ಹೋಯ್ ಬಿಡಂ ಬಾ ನಾವ.